Welcome my dear students. Today we are going to be learning chapter 11, that is event handling. Okay, let us see what is an event handling. In Java, GUI stands for graphical user interface. Programs such as applets and swings are event driven. Okay, so ಇಲ್ಲಿ event ಅಂತ ಹೇಳ್ತಾ ಇದ್ವಿ. Event means some action should be taken. Some action should be taken when we do something. Okay, what is an event? Some action should be taken when we do some operations, right? So Java graphical user interface programs such as applets are event driven ಅಂತ ಹೇಳ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಬಟನ್ಸ್ ಎಲ್ಲ ಕಾಣ್ತಾ ಉಂಟು. ಈ ಬಟನ್ ಕ್ಲಿಕ್ ಮಾಡಿದ ಕೂಡಲೇ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ದಟ್ ಈಸ್ ಅನ್ event, ರೈಟ್? ಸೊ ಇದನ್ನ ಕ್ಲಿಕ್ ಮಾಡದೆ ಹೋದ್ರೆ ಹಾಗೇನೇ ಇರುತ್ತೆ. So that is the what exactly called as an event. Let us see. Thus, event handling is at the core of successful graphical user interface programming. ಯಾವುದೇ ಒಂದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಪ್ರೋಗ್ರಾಮಿಂಗ್ ಉಂಟು ಅಂತ ಹೇಳಿದ್ರೆ, ಯಾವುದೇ ಒಂದು ಸಾಫ್ಟ್ವೇರ್ ಅಷ್ಟೊಂದು ಎಫೆಕ್ಟಿವ್ ಆಗಿ ಯೂಸೇಜ್ ಆಗ್ತಾ ಉಂಟು ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿಸ್ GUI, ಇವೆಂಟ್ ಡ್ರಿವೆನ್ ಪ್ರೋಗ್ರಾಮಿಂಗ್. ನೋಡಿ, ಬೇಕಾಗಿದ್ರೆ ನಮ್ಮ ಸ್ಮಾರ್ಟ್ ಫೋನ್ ನಲ್ಲೇ ನೋಡಿ, ಯಾವುದೇ ಒಂದು ಅಪ್ಲಿಕೇಶನ್ ನಾವು ಟಚ್ ಮಾಡ್ತೀವಿ. Touch is an event nowadays, right? If you touch it, it will opens. Okay, if you long touch that one is you have to decide whether you have to move that app or you want to delete or you have to replace it. Got it? ಅದನ್ನು ನಾವಿಲ್ಲಿ ಇವೆಂಟ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ. ಯಾವುದೇ ಒಂದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಪ್ರೋಗ್ರಾಮಿಂಗ್ ಸಕ್ಸಸ್ಫುಲ್ ಆಗ್ತಾ ಉಂಟು ಅಂತ ಹೇಳಿದ್ರೆ ಬಿಕಾಸ್ ಇಟ್ ಈಸ್ ಅ event handling mechanism. Most events to which your program will respond are generated by the users. ಸೊ ನಾವು ಸಾಕಷ್ಟು ಈವೆಂಟ್ಸ್ ನ ಜನರೇಟ್ ಮಾಡ್ತೀವಿ. ಜನರೇಟ್ ಮಾಡಬೇಕಾಗಿದ್ರೆ ನಮ್ಮ ಪ್ರೋಗ್ರಾಮ್ ನಲ್ಲಿ ಏನೇ ಒಂದು ಈವೆಂಟ್ ಅಂತದೆಲ್ಲ ಅಕರೆನ್ಸ್ ಆಗಬೇಕಾಗಿದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ದ ಯೂಸರ್, ರೈಟ್? ಅದೇ ನಾವು ಹೇಳಿದ್ವಿ, ಈಗ ಟಚ್ ಮಾಡುವಾಗ ಓಪನ್ ಆಗಬೇಕು, ಕ್ಲೋಸ್ ಮಾಡಬೇಕು, ಕ್ಲಿಯರ್ ಆಗಬೇಕು, ರೈಟ್? ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ತಾ ಇದೀವಿ, ಇದನ್ನ ಕ್ಲಿಕ್ ಮಾಡಿದ ಕೂಡಲೇ ಮಿನಿಮೈಸ್ ಆಗಬೇಕು, ಇದನ್ನ ಕ್ಲಿಕ್ ಮಾಡಿದ ಕೂಡಲೇ ರೀಸ್ಟೋರ್ ಆಗಬೇಕು, ರೈಟ್? These are the events are executing. Okay, so this is the depends upon the user itself only. These events are passed to your program in a variety of ways with the specific method depending upon the actual event. Whatever the event you want to pass in your program, it is we are passing in a variety of ways by using some specific method. ಇದೆಲ್ಲ ಅಕರೆನ್ಸ್ ಆಗಬೇಕು. ಫಾರ್ ಎಕ್ಸಾಂಪಲ್ ಇದನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನನಗೆ ಡಿಸ್ಪ್ಲೇ ಆಗ್ತಾ ಉಂಟು, ಇದನ್ನ ಕ್ಲಿಕ್ ಮಾಡಿದಾಗ ಡಿಸ್ಪ್ಲೇ ಆಗ್ತಾ ಉಂಟು, ರೈಟ್? ಸೊ these are certain events. Got it? ಸೊ ಇದನ್ನೇ ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದಾಗ ಓಪನ್ ಆಗ್ತಾ ಉಂಟು, ಇಲ್ಲಿ ಕ್ಲಿಕ್ ಮಾಡಿದಾಗ ಕ್ಲೋಸ್ ಆಗ್ತಾ ಉಂಟು. These are the certain events. So to do these kinds of an events, some of our methods are exist. By using that methods, what we are doing, we are executing actual event. There are several types of events including those generated by the mouse, keyboard and various controls such as push buttons. ಸೊ ಇಲ್ಲಿ ಸಾಕಷ್ಟು ಈವೆಂಟ್ಸ್ ಉಂಟು ಅನ್ನೋದನ್ನು ನಮಗೆ ಗೊತ್ತುಂಟು. ನಿಮ್ಮ ಯಾವುದೇ ಒಂದು ಸಾಫ್ಟ್ವೇರ್ ನಲ್ಲಿ ಏನೇ ಒಂದು ನಾವೇನೆಲ್ಲ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೌಸ್ ಈವೆಂಟ್ಸ್ ಜನರೇಟ್ ಮಾಡಬಹುದು, ಕೀಬೋರ್ಡ್ ಈವೆಂಟ್ಸ್ ನ ಜನರೇಟ್ ಮಾಡಬಹುದು. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಂಟ್ರೋಲ್ಸ್, ಇಲ್ಲಿ ಕಂಟ್ರೋಲ್ಸ್ ಅಂತ ಹೇಳಿದ್ರೆ ನಿಮ್ಮ ಟೂಲ್ಸ್. ಓಕೆ, VB.net ನಲ್ಲಿ ನೀವು ಕಂಟ್ರೋಲ್ಸ್ ಅಂತ ಸ್ಟಡಿ ಮಾಡಿದ್ರೆ ಅಥವಾ ಟೂಲ್ಸ್ ಅಂತ ಸ್ಟಡಿ ಮಾಡಿರ್ತೀರ. ಟೆಕ್ಸ್ಟ್ ಬಾಕ್ಸ್ ಆಗಿರಬಹುದು, ಲೇಬಲ್ಸ್ ಆಗಿರಬಹುದು, ರೈಟ್? ಟೆಕ್ಸ್ಟ್ ಏರಿಯಾ ಬಟನ್ ಆಗಿರಬಹುದು, ಡಾಟಾ ಗ್ರಿಡ್ ಆಗಿರ್ಬೋದು, ಅಂತದೆಲ್ಲ ಕಂಟ್ರೋಲ್ಸ್ ಅಲ್ವಾ? ಅದನ್ನೇ ಇಲ್ಲಿ ಕಂಟ್ರೋಲ್ಸ್ ಅಂತ ಹೇಳ್ತಾ ಇದ್ದಾರೆ. ಆ ಕಂಟ್ರೋಲ್ಸ್ ನಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಇಂಥ ಈವೆಂಟ್ಸ್ ನೆಲ್ಲ ಜನರೇಟ್ ಮಾಡಬೇಕಾದ್ರೆ ಇಂಥ ವೆರೈಟಿ ಆಫ್ ಕಂಟ್ರೋಲ್ಸ್ ಯೂಸ್ ಮಾಡ್ತೀರಾ. ಇದನ್ನು ಜನರೇಟ್ ಮಾಡ್ಲಿಕ್ಕೆ ನೀವು ಮೌಸ್ ಅಥವಾ ಕೀಬೋರ್ಡ್ ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, events are supported by a number of packages including java.util, java.awt and java.awt.event. ಸೊ ನಿಮ್ಮ ಈವೆಂಟ್ಸ್ ನ ಸಪೋರ್ಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಕಷ್ಟು ಪ್ಯಾಕೇಜ್ಗಳಿವೆ. Packages are collection of classes and methods. What is a package? Collection of classes and methods and grouping in a order, right? So ಇಲ್ಲಿ ನಿಮ್ಮ ಈವೆಂಟ್ಸ್ ನ ಸಪೋರ್ಟ್ ಮಾಡ್ಲಿಕ್ಕೆ ನಾವು ಕಂಪಲ್ಸರಿ ಇಂಥ ಪ್ಯಾಕೇಜ್ ಗಳನ್ನ ಇನ್ಕ್ಲೂಡ್ ಮಾಡಿರ್ತೀವಿ ನಿಮ್ಮ ಪ್ರೋಗ್ರಾಮ್ ನಲ್ಲಿ. ಯಾವುದೆಲ್ಲ? java.util, java.awt and java.awt.event. ಸೊ AWT, here AWT ಅಂತ ಹೇಳ್ತಾ ಇದ್ದಾರೆ. AWT stands for abstract window toolkit. AWT stands for abstract window toolkit. ನಿಮ್ಮ ವಿಂಡೋ ಎನ್ವೈರನ್ಮೆಂಟ್ ಎಲ್ಲ ಬರಬೇಕಾಗಿದ್ರೆ ಈ AWT ಪ್ಯಾಕೇಜ್ ಗಳನ್ನ ನಾವು ಯೂಸ್ ಮಾಡ್ತೀವಿ. Based events are supported by java.awt.event package.
ನೀವು AWT ಕಂಟ್ರೋಲ್ಸ್ ಯೂಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಮೌಸ್ ಮೂವ್ ಆಗ್ತಾ ಉಂಟು, ಯು ಆರ್ ವ್ಯೂವಿಂಗ್ ರೈಟ್, ಅಂಡ್ ಇಫ್ ಐ ಸೆಲೆಕ್ಟ್ ದಿಸ್ ಕ್ಲಿಕಿಂಗ್ ಮೌಸ್ ಅಂತದೆಲ್ಲ ಕ್ಲಿಕ್ ಮಾಡ್ತಾ ಇದ್ದೀನಿ, ಈವೆಂಟ್ ಇಂಥದೆಲ್ಲ ಜನರೇಟ್ ಆಗ್ತಾ ಉಂಟು. ಇಫ್ ಇಟ್ ಈಸ್ ಜನರೇಟಿಂಗ್ ದೀಸ್ ಈವೆಂಟ್ಸ್ ಮೀನ್ಸ್ AWT ವಿಂಡೋ ಟೂಲ್ ಕಿಟ್ ನ ಯೂಸ್ ಮಾಡಿರ್ತೀರಾ. ಆ ವಿಂಡೋ ಟೂಲ್ ಕಿಟ್ ಗೆ ಸಂಬಂಧಪಟ್ಟ ಎಲ್ಲಾ ಈವೆಂಟ್ಸ್ ಎಲ್ಲ ಈ ಪ್ಯಾಕೇಜ್ ಗಳಲ್ಲಿ ಸಿಗುತ್ತೆ. ಏನ್ ಆಕ್ಷನ್ ಆಗಬೇಕು, ಏನ್ ಪ್ರೋಸೆಸ್ ಮಾಡಬೇಕು ಅನ್ನೋ ಎಲ್ಲ ಇನ್ಫಾರ್ಮೇಶನ್ ಈ ಪ್ಯಾಕೇಜ್ ಗಳಲ್ಲಿ ಇರುತ್ತೆ. ಓಕೆ, java.awt.event package. Two event handling mechanism. Let us see, there are two event handling mechanism. The way in which events are handled changed significantly between the original version of Java 1.0 and all subsequent version of Java beginning with version 1.1. So ಇಲ್ಲಿ ಓಲ್ಡ್ ವರ್ಷನ್ ಇಂದ ಹೈಯರ್ ವರ್ಷನ್ ಗೆ ಬರುವಾಗ ಏನೆಲ್ಲ ಚೇಂಜಸ್ ಆಯ್ತು ಅನ್ನೋದನ್ನ ಇಲ್ಲಿ ಸ್ಪೆಸಿಫೈ ಮಾಡ್ತಾ ಇದ್ದಾರೆ. ಸಾಕಷ್ಟು ಬದಲಾವಣೆಗಳಾಯ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. Although the 1.0 method of event handling is still supported, it is not recommended for new programs. ನಿಮ್ಮ 1.0 ವರ್ಷನ್ ನಲ್ಲಿ ಸಾಕಷ್ಟು ಈವೆಂಟ್ ಅನ್ನ ಸಪೋರ್ಟ್ ಮಾಡುವ ಪ್ರೋಗ್ರಾಮ್ಗಳಿವೆ, ಆದ್ರೇನು ಅದನ್ನ ಯೂಸ್ ಮಾಡ್ತಾ ಇಲ್ಲ ನಿಮ್ಮ ಹೊಸ ಪ್ರೋಗ್ರಾಮ್ಗಾಗಿ. Also many of these methods that supported old 1.0 event model have been deprecated. ಸೊ ಇಲ್ಲಿ ನಿಮ್ಮ 1.0 ವರ್ಷನ್ ನಲ್ಲಿ ಸಪೋರ್ಟ್ ಮಾಡುವ ಎಲ್ಲಾ ಈವೆಂಟ್ ಗಳನ್ನ ಈಗ ಏನ್ ಮಾಡಿದ್ದಾರೆ, ಯೂಸ್ ಮಾಡ್ತಾ ಇಲ್ಲ, ಡಿಪ್ರಿಕೇಟೆಡ್ ಮಾಡಿದ್ದಾರೆ. ಓಕೆ, ರಿಮೂವ್ ಮಾಡಿದ್ದಾರೆ. ರೈಟ್, ದ ಮಾಡರ್ನ್ ಅಪ್ರೋಚ್ is the way that event should be handled by all the new program. As we know, the modern approach is the event that should be handled by all new program. ಇವತ್ತೆಲ್ಲ ನಾವು ಟಚ್ ಈವೆಂಟ್ಸ್ ಮಾಡ್ತಾ ಇದೀವಿ. ಎಲ್ಲರ ಹತ್ರ ಮೊಬೈಲ್ಸ್ ಉಂಟು, ಟಚ್ ಮಾಡ್ತೀವಿ. Those are the touch events, right? Sensors touch. Okay, when you touch that application, some event will be generated. Got it? So ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಂಥದ್ದೆಲ್ಲ ಹೊಸ ಹೊಸ ತಂತ್ರಜ್ಞಾನ ಬರ್ತಾ ಇರುವಾಗ ಹಳೆ ತಂತ್ರಜ್ಞಾನಗಳ ಬಳಕೆಗಳನ್ನ ನಾವೇನ್ ಮಾಡಿದೀವಿ, ನಿಷೇಧಿಸಿದೀವಿ. ಅದೇನೇ ಇಲ್ಲಿ ಹೇಳ್ತಾ ಇದ್ದಾರೆ, ಡಿಪ್ರಿಕೇಟೆಡ್. ರೈಟ್, ಸೊ ದಿಸ್ ಇಸ್ ಅ ವೆರಿ 5 marks ಇಂಪಾರ್ಟೆಂಟ್ ಕ್ವಶನ್, ದ ಡೆಲಿಗೇಷನ್ ಇವೆಂಟ್ ಮಾಡೆಲ್. ಇಲ್ಲಿ ಡೆಲಿಗೇಷನ್ ಇವೆಂಟ್ ಮಾಡೆಲ್ ಅನ್ನೋದು ಒಂದು 5 marks ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಲೆಟ್ ಅಸ್ ಸಿ ವಾಟ್ ಇಸ್ ದಿಸ್ ಡೆಲಿಗೇಷನ್ ಇವೆಂಟ್ ಮಾಡೆಲ್. The delegation event model defines a standard and consistent mechanism to generate and process event. So ಈ ಡೆಲಿಗೇಷನ್ ಇವೆಂಟ್ ಮಾಡೆಲ್ ಯೂಸ್ ಮಾಡಿ ನಾವು ಕೆಲವೆಲ್ಲ ಕನ್ಸಿಸ್ಟೆಂಟ್ ಮೆಕಾನಿಸಮ್ ಮತ್ತೆ ಸ್ಟ್ಯಾಂಡರ್ಡ್ ಮೆಕಾನಿಸಮ್ ನ ಸ್ಪೆಸಿಫೈ ಮಾಡಿರ್ತೀವಿ. ಆ ಕನ್ಸಿಸ್ಟೆಂಟ್ ಅಂಡ್ ಸ್ಟ್ಯಾಂಡರ್ಡ್ ಮೆಕಾನಿಸಮ್ ನ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ, ವಿ ಆರ್ ಜನರೇಟಿಂಗ್ ಅಂಡ್ ಪ್ರೊಸೆಸಿಂಗ್ ದ ಇವೆಂಟ್. ಈವೆಂಟ್ ನ ಜನರೇಟ್ ಮಾಡ್ತಾ ಇದ್ವಿ, ಆ ಜನರೇಟ್ ಆಗಿರುವ ಈವೆಂಟ್ ನ ಪ್ರಾಸೆಸ್ ಮಾಡ್ತಾ ಇದ್ವಿ. ಓಕೆ, ಜನರೇಟ್ ಮಾಡ್ಲಿಕ್ಕೇನು ಯೂಸ್ ಆಗ್ತಾ ಉಂಟು, ಪ್ರಾಸೆಸ್ ಮಾಡ್ಲಿಕ್ಕೇನು ಯೂಸ್ಫುಲ್ ಆಗ್ತಾ ಉಂಟು. Its concept is quite simple. A source generates an event. ಈ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ಇಲ್ಲಿ ಬರುವ ಟರ್ಮ್ಸ್ ತುಂಬಾ ಇಂಪಾರ್ಟೆಂಟ್. ಲಿಸನ್ ಕೇರ್ಫುಲಿ. 2 marks ನಲ್ಲಿ ಈ ಕ್ವಶನ್ಸ್ ಕೇಳ್ತಾರೆ, ಎಕ್ಸ್ಪ್ಲೈನ್ ಲಿಸನರ್ಸ್. ಓಕೆ, ಅಂತದೆಲ್ಲ ಕೇಳ್ತಾರೆ, ಇದನ್ನ ನಾವು ಕೇರ್ಫುಲ್ ಆಗಿ ಕೇಳಬೇಕು. Its concept is quite simple. A source generates an event and send it to one or more listeners. ಸೊ ಇಲ್ಲಿ ಸೋರ್ಸ್ ಅಂತ ಹೇಳ್ತಾ ಇದ್ವಿ. ಆ ಸೋರ್ಸ್ ಇಂದ ನಾವು ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಇವೆಂಟ್ ನ ಜನರೇಟ್ ಮಾಡಬಹುದು. ಓಕೆ, ನನ್ನ ಹತ್ರ ಬಟನ್ ಉಂಟು ಅಂತ ಅನ್ಕೊಳ್ಳಿ, ಬಟನ್ ನ ಕ್ಲಿಕ್ ಮಾಡಬಹುದು. ದಿಸ್ ಇಸ್ ಒನ್ ಆಫ್ ಅ ಸೋರ್ಸ್. ಗಾಟ್ ಇಟ್? ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ದೀಸ್ ಕೈಂಡ್ಸ್ ಆಫ್ ಅ ಸೋರ್ಸ್ ಆರ್ ಎಕ್ಸಿಸ್ಟ್ ಟು ಜನರೇಟ್ ಒನ್ ಆರ್ ಮೋರ್ ಲಿಸನರ್ಸ್. ಸೊ ಈಗ ಬಟನ್ ಕ್ಲಿಕ್ ಮಾಡುವಾಗ ಏನಾಗ್ಬೇಕಂತ ಹೇಳ್ತಾ ಇದ್ವಿ, ಏನೋ ಒಂದು ಆಕ್ಷನ್ ಆಗ್ಬೇಕು, ಕ್ಲೋಸ್ ಆಗ್ಬೇಕು. ಕ್ಲೋಸ್ ಆಗ್ಬೇಕಾಗಿದ್ರೆ ಆ ಸೋರ್ಸ್ ಇಂದ ಜನರೇಟ್ ಆಗಿರುವ ಈವೆಂಟ್ ಅನ್ನ ಏನ್ ಮಾಡ್ಬೇಕು, ಇಲ್ಲಿ ಒಂದಕ್ಕಿಂತ ಜಾಸ್ತಿ ಲಿಸನರ್ಸ್ ಇರ್ತಾರೆ, ಏನ್ ಮಾಡ್ಬೇಕಂತ ಇರ್ತಾರೆ, ಅವರಿಗೆ ಸೆಂಡ್ ಮಾಡ್ಬೇಕು. ಇನ್ ದಿಸ್ ಸ್ಕೀಮ್ ದ ಲಿಸನರ್ ಸಿಂಪ್ಲಿ ವೇಟ್ಸ್ ಅಂಟಿಲ್ ಇಟ್ ರಿಸೀವ್ಸ್ ಆನ್ ಇವೆಂಟ್. ಸೊ ಈ ಸಂದರ್ಭಗಳಲ್ಲಿ ಏನ್ ಮಾಡ್ತಾ ಇರ್ತಾರೆ, ಲಿಸನರ್ಸ್ ಸಿಂಪ್ಲಿ ವೇಟ್ಸ್ ಟು ರಿಸೀವ್ ಆನ್ ಇವೆಂಟ್. ಈವೆಂಟ್ ರಿಸೀವ್ ಮಾಡುವಷ್ಟು ತನಕ ಸುಮ್ಮನೆ ಇರ್ತಾರೆ. ಯಾವಾಗ ಈವೆಂಟ್ ಸಿಕ್ಕಿತೋ ಅವಾಗ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಓಕೆ, once received the listener process the event and then returns. ಸೊ ಒಮ್ಮೆ ಈವೆಂಟ್ ಸೋರ್ಸ್ ಜನರೇಟ್ ಮಾಡಿರುವ ಈವೆಂಟ್ ನ ಬರುವಷ್ಟು ತನಕ ಲಿಸನರ್ಸ್ ಕಾಯ್ತಾ ಇರ್ತಾರೆ. ಲಿಸನರ್ಸ್ ಆರ್ ಅವೈಟಿಂಗ್. ಪ್ಲೀಸ್ ಮೇಕ್ ಎ ನೋಟ್. ಓಕೆ, ಲಿಸನರ್ಸ್ ಅವೈಟ್ಸ್ ಟಿಲ್ ಟು ದ ಈವೆಂಟ್ಸ್ ಜನರೇಟ್ ಬೈ ದ ಸೋರ್ಸ್. ಸೋರ್ಸ್ ಇಂದ ಜನರೇಟ್ ಆಗುವ ಈವೆಂಟ್ ಗಾಗಿ ಕಾಯ್ತಾ ಇರ್ತಾರೆ. ಯಾವಾಗ ಈವೆಂಟ್ ಜನರೇಟ್ ಆಯ್ತೋ ಲಿಸನರ್ ಏನ್ ಮಾಡ್ತಾರೆ, ಏನ್ ಪ್ರಾಸೆಸ್ ಮಾಡ್ಬೇಕಂತ ಮಾಡಿ ಅದನ್ನ ರಿಟರ್ನ್ ಮಾಡ್ತಾರೆ ಸೋರ್ಸ್ಗೆ. ಇಟ್ ವಿಲ್ ರಿಟರ್ನ್ ದ ಸೋರ್ಸ್. ಗಾಟ್ ಇಟ್? ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಹತ್ರ ಬಟನ್ ಉಂಟು, ಈ ಬಟನ್ ಕ್ಲೋಸ್ ಮಾಡ್ತಾ ಇದ್ದೀನಿ, ಕ್ಲೋಸ್ ಈವೆಂಟ್ ಜನರೇಟ್ ಮಾಡ್ತಾ ಇದ್ದೀನಿ.
ಈ ಬಟನ್ ಕ್ಲೋಸ್ ಮಾಡಿದಾಗ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ಯು ಹ್ಯಾವ್ ರಿಟನ್ ದ ಕೋಡ್ ಆಸ್ ಮೀ ಡಾಟ್ ಕ್ಲೋಸ್. ಮೀ ಡಾಟ್ ಕ್ಲೋಸ್ ಅಂತ ಹೇಳಿ ವಿ ಡಾಟ್ ನಲ್ಲಿ ಬರೆದಿರ್ತೀರ, ಆಟೋಮೆಟಿಕಲಿ ಏನಾಗುತ್ತೆ, ಕ್ಲೋಸ್ ಆಗಿಬಿಡುತ್ತೆ. ರೈಟ್. ಸೊ ನೀವು ಆ ಬಟನ್ ಆಕ್ಷನ್ ಮಾಡದೆ ಏನಾಗುತ್ತೆ, ಆ ಸೋರ್ಸ್ ಜನರೇಟ್ ಮಾಡದೆ ಏನಾಗುತ್ತೆ, ಲಿಸನರ್ ಏನು ಎಕ್ಸಿಕ್ಯೂಟ್ ಮಾಡಲ್ಲ. ಗೋಟ್ ಇಟ್? ಎಸ್, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ ದಿಸ್ ಸ್ಕೀಮ್, ಓಕೆ, ಒನ್ಸ್ ರಿಸೀವ್ಡ್ ದ ಲಿಸನರ್ ಪ್ರೋಸೆಸ್ ದ ಇವೆಂಟ್ ಅಂಡ್ ರಿಟರ್ನ್ಸ್. ಒಮ್ಮೆ ಲಿಸನರ್ ರಿಸೀವ್ ಆದ ನಂತರ ಈವೆಂಟ್ ರಿಸೀವ್ ಆದ ನಂತರ ಏನಾಗ್ತಾ ಉಂಟು, ಲಿಸನರ್ ಪ್ರೋಸೆಸ್ ಮಾಡಿ ಆ ಈವೆಂಟ್ಗೆ ಏನು ರಿಟರ್ನ್ ಕೊಡಬೇಕು ಅದನ್ನ ಕೊಡುತ್ತೆ. The advantages of this design is that the logic that process event is cleanly separated from user interface logic that generate those event. So ಈ ರೀತಿಯ ಡಿಸೈನ್ ನಾವು ತಗೊಳ್ತಾ ಇದ್ವಿ. ಪ್ಲೀಸ್ ಅಬ್ಸರ್ವ್ ಹಿಯರ್. The advantages of this design is that the logic that process the event is cleanly separated from the user interface logic that generate those events. ಸೊ ಈ ರೀತಿಯಲ್ಲಿ ನಾವು ಏನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಡಿಸೈನಿಂಗ್ ಪಾರ್ಟ್ ನ ಸಪರೇಟ್ ಮಾಡ್ತಾ ಇದ್ವಿ ಮತ್ತೆ ಲಾಜಿಕಲ್ ಪಾರ್ಟ್ ನ ಸಪರೇಟ್ ಮಾಡ್ತಾ ಇದ್ವಿ. ಡಿಸೈನಿಂಗ್ ಲಾಜಿಕಲ್ ನ ಸಪರೇಟ್ ಮಾಡಿದ ಕಾರಣಕ್ಕಾಗಿ ಏನಾಗ್ತಾ ಉಂಟು, ನಿಮ್ಮ ಈವೆಂಟ್ ಅನ್ನೆಲ್ಲ ನಾವು ಒಂದು ಕಡೆಯಿಂದ ಕಾಲ್ ಮಾಡಬಹುದು. ಡಿಸೈನಿಂಗ್ ಮತ್ತೆ ಲಾಜಿಕಲ್ ಪಾರ್ಟ್ ನ ಸಪರೇಟ್ ಮಾಡಿದಕ್ಕೆ ಏನಾಗ್ತಾ ಉಂಟು, ಪ್ರೊಸೆಸಿಂಗ್ ನಾವು ಬೇರ್ಪಡಿಸಿದಕ್ಕೆ ಏನಾಗ್ತಾ ಉಂಟು, ನಿಮ್ಮ ಲಾಜಿಕ್ ನಲ್ಲಿ ಕ್ಲೀನ್ ಆಗಿ ಸಪರೇಟ್ ಮಾಡಿ ನಿಮ್ಮ ಯೂಸರ್ ಇಂಟರ್ಫೇಸ್ ನಲ್ಲಿರುವ ಈವೆಂಟ್ಸ್ ನೆಲ್ಲ ಕಾಲ್ಫರ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಓಕೆ, ದ ಯೂಸರ್ ಇಂಟರ್ಫೇಸ್ ಎಲಿಮೆಂಟ್ ಈಸ್ ಏಬಲ್ ಟು ಡೆಲಿಗೇಟ್. The user interface element is able to delegates. For example, ಏನೇ ಒಂದು ನಾವು ವರ್ಕ್ಶಾಪ್ ಅಂತದೆಲ್ಲ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ, ನಮ್ಮ ಕಾಲೇಜ್ ಅವರು ಬಿಟ್ಟು ಹೊರಗಡೆ ಅವರು ಬಂದ್ರೆ ಅವ್ರು ಏನಾಗ್ತಾರೆ, ಗೆಸ್ಟ್ ಆಗ್ತಾರೆ. ಅವ್ರನ್ನೇ ಇಲ್ಲಿ ಡೆಲಿಗೇಟ್ಸ್ ಅಂತ ಹೇಳ್ತಾರೆ. ನಿಮ್ಮ ಯೂಸರ್ ಇಂಟರ್ಫೇಸ್ ಎಲಿಮೆಂಟ್ ಏನಾಗಿರುತ್ತೆ ಇಲ್ಲಿ, ಏಬಲ್ ಟು ಡೆಲಿಗೇಟ್ ದ ಪ್ರೊಸೆಸಿಂಗ್ ಆಫ್ ಆನ್ ಈವೆಂಟ್ ಟು ಎ ಸಪರೇಟ್ ಪೀಸ್ ಆಫ್ ಕೋಡ್. ಸೊ ಈಗ ಏನೆಲ್ಲ ಜನರೇಟ್ ಮಾಡ್ಬೇಕನ್ನುವ ಯೂಸರ್ ಎಲಿಮೆಂಟಿನ ಈವೆಂಟ್ಸ್ ನೆಲ್ಲ ಸಪರೇಟ್ ಮಾಡಿ ಇಟ್ಕೊಂಡಿದೀವಿ ಅಂತ ಅನ್ಕೊಳ್ಳಿ, ಅದೆಲ್ಲ ಏನಾಗುತ್ತೆ, ಕಾಯ್ತಾ ಇರುತ್ತೆ. ಓಕೆ, ಯಾವಾಗ ಜನರೇಟ್ ಆಗುತ್ತೋ ಅಷ್ಟು ತನಕ ಆ ಈವೆಂಟ್ ಆಫ್ ಪೀಸ್ ಕೋಡ್ ಏನಾಗಿರುತ್ತೆ, ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಡೆಲಿಗೇಟ್ಸ್. ಓಕೆ, ಎಸ್, ಗೆಸ್ಟ್ಗಳಾಗಿ ವೇಟ್ ಮಾಡ್ತಾ ಇರುತ್ತೆ. ಇನ್ ದ ಡೆಲಿಗೇಷನ್ ಈವೆಂಟ್ ಮಾಡೆಲ್, ಲಿಸನರ್ ಮಸ್ಟ್ ರಿಜಿಸ್ಟರ್ with a source in order to receive an event notification. ಸೊ ನಿಮ್ಮ ಡೆಲಿಗೇಷನ್ ಈವೆಂಟ್ ಮಾಡೆಲ್ ನಲ್ಲಿ ಏನೇ ಒಂದು ಈವೆಂಟ್ ಜನರೇಟ್ ಮಾಡಬೇಕು ಅಂತ ಹೇಳಿದ್ರೆ, ಲಿಸನರ್ ಏನಾಗಿರ್ಬೇಕು, ಕಂಪಲ್ಸರಿ ರಿಜಿಸ್ಟರ್ ಮಾಡಿರ್ಬೇಕು. ಓಕೆ, ಡೆಲಿಗೇಟ್ಸ್ ಏನ್ ಮಾಡಿರ್ತಾರೆ, ವರ್ಕ್ಶಾಪ್ಗೆ ಬರಬೇಕಾಗಿದ್ರೆ ಅವ್ರು ಕಂಪಲ್ಸರಿ ರಿಜಿಸ್ಟರ್ ಮಾಡಿರ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಸ್ಪೋರ್ಟ್ಸ್ ಅಂತಕ್ಕೆಲ್ಲ ಹೋಗ್ತಾ ಇರ್ತೀರಾ, ಕಾಂಪಿಟೇಷನ್ಗೆ ಹೋಗ್ತಾ ಇರ್ತೀರಾ, ನೀವು ರಿಜಿಸ್ಟ್ರೇಷನ್ ಮಾಡದೆ ನೀವೇನು ಭಾಗವಹಿಸುವಾಗಿಲ್ಲ. ರೈಟ್, ಯು ಮಸ್ಟ್ ಬಿ ದಿ ರಿಜಿಸ್ಟರ್. In the same sense, if you want to generate any event, listener must be registered with the source. Source ಜೊತೆಗೆ ಏನಾಗಿರಬೇಕು, ರಿಜಿಸ್ಟರ್ ಆಗಿರಬೇಕು in order to receive an event notification. ಸೊ ಏನೇ ಒಂದು ಈವೆಂಟ್ ನೋಟಿಫಿಕೇಶನ್ ರಿಸೀವ್ ಆಗಬೇಕು ಅಂತ ಹೇಳಿದ್ರೆ ಲಿಸನರ್ ಕಂಪಲ್ಸರಿ ಸೋರ್ಸ್ ಜೊತೆಗೆ ರಿಜಿಸ್ಟರ್ ಆಗಿರಬೇಕು. ಯಾವಾಗ ಲಿಸನರ್ಸ್ ಸೋರ್ಸ್ ಜೊತೆಗೆ ರಿಜಿಸ್ಟರ್ ಆಗಿರ್ತಾನೋ, ಸೋರ್ಸ್ ಇಂದ ಕೊಡ್ತಿರುವ ಆಕ್ಷನ್ ಏನ್ ಮಾಡ್ಲಿಕ್ಕೆ ಆಗುತ್ತೆ, ರಿಸೀವ್ ಮಾಡ್ಲಿಕ್ಕೆ ಆಗುತ್ತೆ. ಓಕೆ, ಸೊ ದಟ್ ಈಸ್ ದ ಥಿಂಗ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. Okay, now this is a event source and some other questions are also asking for the 2 marks. Let us see what is an event. In the delegation model, an event is an object. In delegation model, an event is an object that describes a state change in a source. So delegation model nalli enagta untu illi, in the delegation model an event is an object. Event ಏನಂತ ಟ್ರೀಟ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ, ಆಬ್ಜೆಕ್ಟ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ. that describes a state changed in a source. So by using this an object of an event, you are describing the state of a changes in a source. ಸೊ ಏನಾಗಬೇಕು ಅನ್ನೋದನ್ನ ನೀವು ಅಲ್ಲಿ ಸ್ಪೆಸಿಫೈ ಮಾಡ್ತಾ ಇದ್ದೀರಾ. ಓಕೆ ಓಕೆ, event is an object that describes a state change in a source. This is a 2 marks, a very important question. event source ಇಂತದೆಲ್ಲ ಕೇಳ್ತಾರೆ 5 marks ನಲ್ಲಿ. ಡೆಲಿಗೇಷನ್ ಈವೆಂಟ್ ಮಾಡೆಲ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇನ್ನು ನೆಕ್ಸ್ಟ್ ಬರುವ ಟಾಪಿಕ್ ಅಷ್ಟು ತನಕ ಇರುತ್ತೆ. ಓಕೆ, ಈವೆಂಟ್ ಲಿಸನರ್ಸ್ ಅಷ್ಟು ತನಕ ಇರುತ್ತೆ. ದಿಸ್ ಇಸ್ ಯುವರ್ ಅಪ್ ಟು ಡೆಲಿಗೇಷನ್ ಈವೆಂಟ್ ಮಾಡೆಲ್. ಇದನ್ನ ನೀವು ನೆನಪಿಟ್ಕೊಳ್ಳಿ. ರೈಟ್, now
Among other reasons, an event can be generated as a consequence of a person interacting with the element in a graphical user interface. ಇಲ್ಲೇ ಹೇಳ್ತಾ ಇದ್ದಾರೆ ನೋಡಿ, among the other reasons, an event can be generated. How the event can be generated? As a consequence of a person interacting with the element. So person is interacting with the element. Whatever the GUI elements are exist or controls are exist, ಅದನ್ನು ಟಚ್ ಮಾಡಿದಾಗ ಮಾತ್ರವೇ ಆಗುತ್ತೆ. Such as pressing a button. ಈ ಆಬ್ಜೆಕ್ಟ್ ನಾವು ಈವೆಂಟ್ ಜನರೇಟ್ ಮಾಡಬೇಕಾದ್ರೆ ಆಬ್ಜೆಕ್ಟ್ ನಾವೇನ್ ಮಾಡಬೇಕು, ಸೋರ್ಸ್ ಇಂದ ಸ್ಟೇಟ್ ಆಫ್ ಚೇಂಜಸ್ ನ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಈಗ ನಾವು ಆಪ್ ಓಪನ್ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಆಪ್ ಓಪನ್ ಆಗುತ್ತೆ. ಸೊ ದೆನ್ ವಾಟ್ ಹ್ಯಾಪನ್ಸ್, ವಿ ಆರ್ ಚೇಂಜಿಂಗ್ ದ ಸ್ಟೇಟ್ ಆಫ್ ಚೇಂಜಸ್ ಇನ್ ಆ ಸೋರ್ಸ್. ಓಕೆ, ಸಚ್ as pressing a button, entering a character via the keyboard, selecting an item in a list and clicking the mouse. ಈ ಎಲ್ಲವನ್ನು ನಾವೇನಂತ ಹೇಳ್ಬೋದು, ಈವೆಂಟ್ಸ್ ಅಂತ ಹೇಳ್ಬೋದು. ಈ ಈವೆಂಟ್ಸ್ ನ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ, ನಿಮ್ಮ ಸ್ಟೇಟ್ ಆಫ್ ಚೇಂಜಸ್ ಇನ್ ಅ ಸೋರ್ಸ್ ಇಟ್ ವಿಲ್ ಬಿ ಹ್ಯಾಪನ್ಸ್. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಸ್ ಈವೆಂಟ್ ಸೋರ್ಸ್. ಇಲ್ಲಿ ಈವೆಂಟ್ ಸೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಲೆಟ್ us see what is an event source. An event source is also an object that generates an event. ಇಲ್ಲಿ ಈವೆಂಟ್ ಸೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಆ ಈವೆಂಟ್ ಸೋರ್ಸ್ ನಾವು ಒಂದು ಆಬ್ಜೆಕ್ಟ್ ಆಗಿ ತಗೊಳ್ತಾ ಇದ್ವಿ. ಈ ಆಬ್ಜೆಕ್ಟ್ ಮುಖಾಂತರ ನಾವು ಏನ್ ಮಾಡಬಹುದು, ವಿ ಕ್ಯಾನ್ ಜನರೇಟ್ ಆನ್ ಈವೆಂಟ್. ಓಕೆ, we can change the state of a source. Got it? A source must register listeners in order for the listeners to receive notification about a specific type of event. Already ಹೇಳಿದ್ವಿ, source ಏನು ಮಾಡಿರಬೇಕು, source must register listeners ನ ಕಂಪಲ್ಸರಿ ರಿಜಿಸ್ಟರ್ ಮಾಡಿರಬೇಕು. Why it has to register listeners? In order to receive the notification of the listeners. ಓಕೆ, ಲಿಸ್ನರ್ಸ್ ನ ರಿಜಿಸ್ಟರ್ ಮಾಡಿದ್ರೆ ಆಟೋಮೆಟಿಕಲಿ ಸೋರ್ಸ್ ಇಂದ ಕೊಡ್ತಿರುವ ಈವೆಂಟ್ ಗೆ ಏನ್ ಆಕ್ಷನ್ ತಗೊಳ್ಬಹುದು ಅನ್ನೋದನ್ನ ಸ್ಪೆಸಿಫೈ ಮಾಡಬಹುದು. ಓಕೆ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಸ್ಪೆಸಿಫಿಕ್ ಟೈಪ್ ಆಫ್ ಈವೆಂಟ್. ಎ ಸೋರ್ಸ್ ಮಸ್ಟ್ ರಿಜಿಸ್ಟರ್ ಲಿಸನರ್ಸ್ ಇನ್ ಆರ್ಡರ್ ಫಾರ್ ದ ಲಿಸನರ್ ಟು ರಿಸೀವ್ ದ ನೋಟಿಫಿಕೇಶನ್ ಅಬೌಟ್ ಎ ಸ್ಪೆಸಿಫಿಕ್ ಟೈಪ್ ಆಫ್ ಈವೆಂಟ್. ಅಬೌಟ್ ಎ ಸ್ಪೆಸಿಫಿಕ್ ಟೈಪ್ ಆಫ್ ಈವೆಂಟ್ ಕಂಪಲ್ಸರಿ ಲಿಸನರ್ಸ್ ನ ರಿಜಿಸ್ಟರ್ ಮಾಡಿದ್ರೆ ಲಿಸನರ್ಸ್ ಗೆ ನೋಟಿಫಿಕೇಶನ್ ಸಿಗುತ್ತೆ. ಯಾವುದರ ಬಗ್ಗೆ ನೋಟಿಫಿಕೇಶನ್ ಸಿಗುತ್ತೆ, ಯಾವ ರೀತಿಯ ಈವೆಂಟ್ ನ ಜನರೇಟ್ ಮಾಡಬೇಕು ಅನ್ನುವ ನೋಟಿಫಿಕೇಶನ್ ಸಿಗುತ್ತೆ. ಓಕೆ, ಈವೆಂಟ್ ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಲಿಸನರ್ಸ್ ಯೂಸ್ ಮಾಡಬೇಕು. ಲೆಟ್ us see, ಈಚ್ ಟೈಪ್ ಆಫ್ ಈವೆಂಟ್ ಆಸ್ ಇಟ್ಸ್ ಓನ್ ರಿಜಿಸ್ಟ್ರೇಷನ್ ಮೆಥಡ್. ಪ್ರತಿಯೊಂದು ಈವೆಂಟ್ ಗೆ ಏನು ಉಂಟು ಅಂತ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಈವೆಂಟ್ ಟೈಪ್ ಗೆ ಏನು ಉಂಟು ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಓನ್ ರಿಜಿಸ್ಟ್ರೇಷನ್ ಮೆಥಡ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಹಿಯರ್ ದ ಜನರಲ್ ಫಾರ್ಮ್, ಇಲ್ಲಿ ನಾವು ಕೆಲವೊಂದು ಜನರಲ್ ಫಾರ್ಮ್ ಯೂಸ್ ಮಾಡಬಹುದು. ದಿಸ್ ಇಸ್ ದ ಕಾಮನ್ ಜನರಲ್ ಫಾರ್ಮ್ ಆಫ್ ಎನಿ ಕೈಂಡ್ ಆಫ್ ಎನ್ ಈವೆಂಟ್. ಎಲ್ಲ ಈವೆಂಟ್ ಅಂತ ಹೇಳಲಿಕ್ಕೆ ಆಗಲ್ಲ, ಇದು ಓನ್ಲಿ ನಿಮ್ಮ ಮೌಸ್ ಅಂಡ್ ಕ್ಲಿಕ್ಕಿಂಗ್ ಈವೆಂಟ್ ಗೆ ಆಗ್ಬಹುದು. ಓಕೆ, ಪಬ್ಲಿಕ್, ವಾಯ್ಡ್, ಆಡ್, ಟೈಪ್, ಲಿಸನರ್. ಪಬ್ಲಿಕ್ ಇಸ್ ಅ ಮಾಡಿಫೈಯರ್, ವಾಯ್ಡ್ ಇಸ್ ಅ ರಿಟರ್ನ್ ಟೈಪ್, ಆಡ್ ಟೈಪ್ and listener is the listeners, your listeners, type listeners element. ಇಲ್ಲಿ ಪ್ಯಾರಾಮೀಟರ್ ಆಗಿ ಯಾವುದನ್ನು ತಗೊಳ್ತಾ ಇದ್ರ, ಟೈಪ್ ಲಿಸನರ್ಸ್ ಎಲಿಮೆಂಟ್ ಆಬ್ಜೆಕ್ಟ್ ನ ಪ್ಯಾರಾಮೀಟರ್ ಆಗಿ ತಗೊಳ್ತಾ ಇದ್ರ. ಓಕೆ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಇದನ್ನ ನೆನಪಿಟ್ಕೊಳ್ಳಿ. ಇನ್ನು ಮುಂದೆ ನೆಕ್ಸ್ಟ್ ಚಾಪ್ಟರ್ ನಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ಇರುತ್ತೆ. ಅವಾಗ ನಾವು ಕಂಪಲ್ಸರಿ ಇದನ್ನು ಯೂಸ್ ಮಾಡ್ತೀವಿ. ಈ ಚಾಪ್ಟರ್ ನಲ್ಲಿ ಕೊನೆಯಲ್ಲಿ ಬರುತ್ತೆ, ಹಾಗಾಗಿ ಇದನ್ನ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಪಬ್ಲಿಕ್, ವಾಯ್ಡ್, ಆಡ್ ಟೈಪ್, ಲಿಸನರ್ಸ್, ಟೈಪ್ ಲಿಸನರ್, here the type is the name of the event. ಇಲ್ಲಿ ಟೈಪ್ ಅನ್ನೋದು ಏನಂತ ಹೇಳ್ತಾ ಇದ್ದಾರೆ, ನೇಮ್ ಆಫ್ ದ ಇವೆಂಟ್, ಯಾವುದು ಇವೆಂಟ್ ಅನ್ನೋದು ಗೊತ್ತಾಗುತ್ತೆ. ಅಂಡ್ EL is a reference to that event listeners. ಇಲ್ಲಿ EL ಅಂತ ಯೂಸ್ ಮಾಡಿದ್ದೀವಿ. ಈ EL ಏನಾಗುತ್ತೆ, ಇಲ್ಲಿ ಆಟೋಮೆಟಿಕಲಿ ಈ ರೆಫರೆನ್ಸ್ ಆಗಿರುತ್ತೆ, ಟೈಪ್ ಲಿಸನರ್ಸ್ ಗೆ ರೆಫರೆನ್ಸ್ ಆಗಿರುತ್ತೆ. ಇದರಿಂದ ನಾವು ಎಲ್ಲ ಈವೆಂಟ್ಸ್ ನ ಲಿಸನ್ ಮಾಡ್ತೀವಿ. ಓಕೆ, ಏನ್ ಮಾಡ್ಬೇಕೋ ಅದನ್ನ ಮಾಡಿಸ್ತೀವಿ. ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ದ ಮೆಥಡ್ ದಟ್ ರಿಜಿಸ್ಟರ್ಸ್ ಎ ಕೀಬೋರ್ಡ್ ಇವೆಂಟ್ ಲಿಸನರ್ ಇಸ್ ಕಾಲ್ಡ್ ಆಡ್ ಕೀ ಲಿಸನರ್ಸ್. ಸೊ ನಾವೇನೇ ಒಂದು ಕೀಬೋರ್ಡ್ ಇಂದ ಟೈಪ್ ಮಾಡ್ತಾ ಇದ್ವಿ ಅಂತ ಅನ್ಕೊಳ್ಳಿ, ಆ ಟೈಪ್ ಮಾಡ್ತಿರೋದೆಲ್ಲ ರಿಸೀವ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ ಕೀಬೋರ್ಡ್ ಇವೆಂಟ್ಸ್ ನ ನಾವು ರಿಜಿಸ್ಟರ್ ಮಾಡಿರ್ಬೇಕು. ಓಕೆ, ಆ ರಿಜಿಸ್ಟರ್ ಮಾಡ್ಲಿಕ್ಕೆ ಯಾವ ಮೆಥಡ್ ಯೂಸ್ ಮಾಡ್ತಾ ಇದೀವಿ ಲಿಸನರ್ಸ್ ಗೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಆಡ್ ಕೀ ಲಿಸನರ್ಸ್. ಫಾರ್ ಎಕ್ಸಾಂಪಲ್, ದ ಮೆಥಡ್ ದಟ್ ರಿಜಿಸ್ಟರ್ಸ್ ಎ ಕೀಬೋರ್ಡ್ ಇವೆಂಟ್. ನೀವು ಕೀಬೋರ್ಡ್ ಇವೆಂಟ್ ಲಿಸನರ್ಸ್ ನ ರಿಜಿಸ್ಟರ್ ಮಾಡ್ಬೇಕಂತ ಹೇಳಿದ್ರೆ, ಕೀಬೋರ್ಡ್ ಇವೆಂಟ್ ನ ಲಿಸನರ್ಸ್ ನ ರಿಜಿಸ್ಟರ್ ಮಾಡ್ಬೇಕಂತ ಹೇಳಿದ್ರೆ ಯಾವ ಮೆಥಡ್ ಯೂಸ್ ಮಾಡಬೇಕು, ಆಡ್ ಕೀ ಲಿಸನರ್ ಮೆಥಡ್ ನ ಯೂಸ್ ಮಾಡಬೇಕು. ಇನ್ ದ ಸೇಮ್ ವೇ,
ದ ಮೆಥಡ್ ದಟ್ ರಿಜಿಸ್ಟರ್ ಎ ಮೌಸ್ ಮೋಷನ್ ಲಿಸ್ನರ್ಸ್ ಅಂತ ಹೇಳಿದ್ರೆ ನಾವು ಈ ತರ ರೊಟೇಟ್ ಮಾಡುವಾಗ ಏನಾಗಬೇಕು, ಕ್ಲಿಕ್ ಮಾಡುವಾಗ ಏನಾಗಬೇಕು, ಡ್ರ್ಯಾಗ್ ಮಾಡಿದಾಗ ಏನಾಗಬೇಕು, ಆಲ್ ದೀಸ್ ಆರ್ ದ ಮೋಷನ್ಸ್. ಓಕೆ, ಸೊ ಇಂಥದೆಲ್ಲ ಮೌಸ್ ಮೋಷನ್ ಲಿಸನರ್ನ ನಾವು ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಆಡ್ ಮೌಸ್ ಮೋಷನ್ ಲಿಸನರ್ಸ್ ಮೆಥಡ್ನ ಯೂಸ್ ಮಾಡ್ತೀವಿ. ರಿಜಿಸ್ಟರ್ ಮಾಡಬೇಕಾಗಿದ್ರೆ ಮೌಸ್ ಮೋಷನ್ ಲಿಸನರ್ನ ರಿಜಿಸ್ಟರ್ ಮಾಡಬೇಕಾಗಿದ್ರೆ ಯಾವ ಮೆಥಡ್ ಯೂಸ್ ಮಾಡಬೇಕು, ಆಡ್ ಮೌಸ್ ಮೋಷನ್ ಲಿಸನರ್ನ ಯೂಸ್ ಮಾಡಬೇಕು. ವೆನ್ ಆನ್ ಈವೆಂಟ್ ಅಕರ್ಸ್ ಆಲ್ ರಿಜಿಸ್ಟರ್ಡ್ ಲಿಸನರ್ಸ್ ಆರ್ ನೋಟಿಫೈಡ್ ಅಂಡ್ ರಿಸೀವ್ ಎ ಕಾಪಿ ಆಫ್ ದ ಈವೆಂಟ್ ಆಬ್ಜೆಕ್ಟ್. ಯಾವಾಗ ನಿಮ್ಮ ಈವೆಂಟ್ ಅಕರೆನ್ಸ್ ಆಗ್ತಾ ಉಂಟು ಆಟೋಮೆಟಿಕಲಿ ಏನಾಗುತ್ತೆ, ಎಲ್ಲ ರಿಜಿಸ್ಟರ್ ಮಾಡಿರುವ ಲಿಸನರ್ ನೋಟಿಫಿಕೇಶನ್ ರಿಸೀವ್ ಮಾಡುತ್ತೆ. ರಿಸೀವ್ ಮಾಡಿದ ನಂತರ ನಿಮ್ಮ ಈವೆಂಟ್ ಆಬ್ಜೆಕ್ಟ್ ನ ರಿಸೀವ್ ಮಾಡ್ಕೊಳ್ಳುತ್ತೆ. ರಿಸೀವ್ ಮಾಡಿದ ನಂತರ ಏನ್ ಮಾಡಬೇಕು, ಆ ಆಕ್ಷನ್ ತಗೊಳ್ಳುತ್ತೆ. ಓಕೆ, ದಿಸ್ ಇಸ್ ನೋನ್ ಆಸ್ ಮಲ್ಟಿಕಾಸ್ಟಿಂಗ್ ದ ಈವೆಂಟ್. ಸೊ ವೆನ್ ಅನ್ ಈವೆಂಟ್ ಅಕರ್ಸ್, ಈವೆಂಟ್ ಅಕರ್ ಆಗ್ತಾ ಉಂಟು ಅಂತ ಹೇಳಿದ್ರೆ, ಆಕ್ಷನ್ ಆಗ್ತಾ ಉಂಟು ಅಂತ ಹೇಳಿದ್ರೆ ಎಲ್ಲಾ ರಿಜಿಸ್ಟರ್ ಮಾಡಿರುವ ಲಿಸನರ್ಸ್ ಏನಾಗುತ್ತೆ, ನೋಟಿಫಿಕೇಶನ್ ಸಿಗುತ್ತೆ. ಏನ್ ಮಾಡಬೇಕು ಅನ್ನುವ ನೋಟಿಫಿಕೇಶನ್ ಸಿಗುತ್ತೆ. ಅಂಡ್ ರಿಸೀವ್ ಎ ಕಾಪಿ ಆಫ್ ದ ಈವೆಂಟ್ ಆಬ್ಜೆಕ್ಟ್. ಯಾವ ರೀತಿಯ ಈವೆಂಟ್ ಮಾಡಬೇಕೋ ಆ ರೀತಿಯ ಈವೆಂಟ್ ಆಬ್ಜೆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ದಿಸ್ ಇಸ್ ಎನ್ ಸೆಲೆಕ್ಟ್ ಈವೆಂಟ್, ರೈಟ್, ಗಾಟ್ ಇಟ್. ಸೊ ಇದಕ್ಕೆ ಸಂಬಂಧಪಟ್ಟದೆಲ್ಲ ರಿಜಿಸ್ಟರ್ ಮಾಡಿರ್ತೀವಿ. ಓಕೆ, ಎಸ್, ಅಂಡ್ ರಿಸೀವ್ ಎ ಕಾಪಿ ಆಫ್ ದ ಈವೆಂಟ್ ಆಬ್ಜೆಕ್ಟ್. ದಿಸ್ ಇಸ್ ನೋನ್ ಆಸ್ ಮಲ್ಟಿಕಾಸ್ಟಿಂಗ್ ದ ಈವೆಂಟ್. ಈ ರೀತಿಯ ಎಲ್ಲಾ ಲಿಸನರ್ಸ್ಗೆ ಸಿಗ್ತಾ ಇರುವ ನೋಟಿಫಿಕೇಶನ್, ಎಲ್ಲಾ ಲಿಸನರ್ಸ್ಗೆ ರಿಜಿಸ್ಟರ್ ಆಗಿರುವ ಲಿಸನರ್ಸ್ಗೆ ಸಿಗ್ತಿರುವ ನೋಟಿಫಿಕೇಶನ್ ಬೇಸ್ ಮಾಡಿ ಈವೆಂಟ್ ಜನರೇಟ್ ಆಗಿದ್ರೆ ಇದನ್ನು ನಾವು ಮಲ್ಟಿಕಾಸ್ಟಿಂಗ್ ಈವೆಂಟ್ ಅಂತ ಹೇಳ್ತೀವಿ. ಓಕೆ, ಇನ್ ಆಲ್ ಕೇಸಸ್ ನೋಟಿಫಿಕೇಶನ್ ಆರ್ ಸೆಂಟ್ ಓನ್ಲಿ ಟು ದ ಲಿಸನರ್ಸ್ ದಟ್ ರಿಜಿಸ್ಟರ್ ಟು ದ ರಿಸೀವ್ ದೆಮ್. ಎಲ್ಲಾ ಕೇಸ್ಗಳಲ್ಲಿಯೂ ನಾವು ನೋಟಿಫಿಕೇಶನ್ ಸೆಂಡ್ ಮಾಡ್ತಾ ಇದೀವಿ. ಯಾರಿಗೆ, ಲಿಸನರ್ಸ್ಗೆ ನೋಟಿಫಿಕೇಶನ್ ಸೆಂಡ್ ಮಾಡ್ತಾ ಇದ್ವಿ. ಲಿಸನರ್ಸ್ಗೆ ನೋಟಿಫಿಕೇಶನ್ ಸೆಂಡ್ ಮಾಡಬೇಕಾಗಿದ್ರೆ ಲಿಸನರ್ ಏನಾಗಿರ್ಬೇಕು, ಫಸ್ಟ್ ರಿಜಿಸ್ಟರ್ ಆಗಿರ್ಬೇಕು. ರಿಜಿಸ್ಟರ್ ಆಗಿದ್ರೆ ಮಾತ್ರವೇ ಆ ನೋಟಿಫಿಕೇಶನ್ ರಿಸೀವ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಓಕೆ, ಎಸ್, ಸಮ್ ಸೋರ್ಸ್ ಮೇ ಅಲೋ ಓನ್ಲಿ ಒನ್ ಲಿಸನರ್ ಟು ರಿಜಿಸ್ಟರ್. ಕೆಲವು ಸೋರ್ಸ್ಗಳು ಏನ್ ಮಾಡುತ್ತೆ, ಒಂದು ಲಿಸನರ್ ಮಾತ್ರವೇ ರಿಜಿಸ್ಟರ್ ಮಾಡಬೇಕು ಅಂತ ಹೇಳುತ್ತೆ. ದ ಜನರಲ್ ಫಾರ್ಮ್ ಆಫ್ ಸಚ್ ಮೆಥಡ್ ಈಸ್ ದಿಸ್. ಸೊ ಆ ಮೆಥಡ್ ಯಾವುದು ಅನ್ನೋದನ್ನ ಇಲ್ಲಿ ನಾವು ನೋಡಬಹುದು. ಪಬ್ಲಿಕ್ void add type listener el throws java.util. too many listeners exception. ಸೊ ಇದರಲ್ಲಿ ಏನಾಗ್ತಾ ಉಂಟು ನೋಡಿ, ಈ ಮೆಥಡ್ ನಲ್ಲಿ ನಿಮ್ಮ ಹತ್ರ ಸಾಕಷ್ಟು ಇದ್ರೆ ನಾವು ಓನ್ಲಿ ಒಂದು ಮೆಥಡ್ ಮಾತ್ರವೇ ರಿಸೀವ್ ಆಗುತ್ತೆ. ಒಂದು ಮೆಥಡ್ ಮಾತ್ರವೇ ರಿಸೀವ್ ಮಾಡುತ್ತೆ, ನೋಟಿಫಿಕೇಶನ್ ಮಾತ್ರವೇ ಲಿಸನ್ ಮಾಡುತ್ತೆ. ಓಕೆ, ಎಸ್, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ, java.util too many listeners exception. ಸಾಕಷ್ಟು ಎಕ್ಸೆಪ್ಷನ್ ಲಿಸನರ್ಸ್ ಕೊಟ್ಟಿದ್ರ ಅಂತ ಅನ್ಕೊಳ್ಳಿ, ಅಲ್ಲಿ ಎಕ್ಸೆಪ್ಷನ್ ಬರುತ್ತೆ. ಓಕೆ, ಹಿಯರ್ ಟೈಪ್ ಇಸ್ ದ ನೇಮ್ ಆಫ್ ದ ಈವೆಂಟ್ and el is the reference to the event listener. Already you know that. When such an event occurs, the registered listener is notified. ಸೊ ಇಲ್ಲಿ ಈವೆಂಟ್ ಅಂತದೆಲ್ಲ ಅಕರ್ ಆಗಿದ್ರೆ ಏನಾಗುತ್ತೆ, ರಿಜಿಸ್ಟರ್ ಮಾಡಿರುವ ಒಂದು ಲಿಸನರ್ ಮಾತ್ರವೇ ನೋಟಿಫಿಕೇಶನ್ ಸಿಗುತ್ತೆ. ಇದನ್ನ ನಾವೇನಂತ ಹೇಳ್ತೀವಿ, ಯುನಿಕಾಸ್ಟ್ ಈವೆಂಟ್. ದಿಸ್ ಇಸ್ ನೋನ್ ಆಸ್ ಯುನಿಕಾಸ್ಟಿಂಗ್ ದ ಈವೆಂಟ್. ಈ ಯುನಿಕಾಸ್ಟ್ ಮತ್ತೆ ಮಲ್ಟಿಕಾಸ್ಟ್ ಈವೆಂಟ್ ಕ್ವಶನ್ ಕೇಳುವ ಸಾಧ್ಯತೆ ಉಂಟು, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ವಾಟ್ ಈಸ್ ಮೇಂಟ್ ಬೈ ಯುನಿಕಾಸ್ಟಿಂಗ್ ದ ಈವೆಂಟ್, ಮಲ್ಟಿಕಾಸ್ಟಿಂಗ್ ದ ಈವೆಂಟ್. ಓಕೆ, a source must also provide a method that allow a listener to unregister an interest in a specific type of event. ಸೊ ನಿಮ್ಮ ಸೋರ್ಸ್ ಓನ್ಲಿ ರಿಜಿಸ್ಟರ್ ಮಾಡೋದು ಮಾತ್ರವೇ ಅಲ್ಲ, ನಿಮಗೆ ಲಿಸನರ್ಸ್ಗೆ ಏನು ಮಾಡುತ್ತೆ, ಅನ್ರಿಜಿಸ್ಟರ್ ಮಾಡಲಿಕ್ಕೇನು ಕೊಡುತ್ತೆ. ದ ಜನರಲ್ ಫಾರ್ಮ್ ಆಫ್ ಸಚ್ ಮೆಥಡ್ ಈಸ್ ಪಬ್ಲಿಕ್ ವಾಯ್ಡ್ ರಿಮೂವ್ ಟೈಪ್ ಲಿಸನರ್ಸ್. ಸೊ ಆಡ್ ಮಾಡೋದು ಮಾತ್ರವೇ ಅಲ್ಲ ಲಿಸನರ್ಸ್ನ, ನೀವು ಬೇಕಾಗಿದ್ರೆ ರಿಜಿಸ್ಟರ್ ಮಾತ್ರವೇ ಮಾಡೋದಲ್ಲ, ಅನ್ರಿಜಿಸ್ಟರ್ನು ಮಾಡ್ಬೋದು. ಅನ್ರಿಜಿಸ್ಟರ್ ಮಾಡಲಿಕ್ಕೆ ಯಾವ ಮೆಥಡ್ ಯೂಸ್ ಮಾಡ್ತಾ ಉಂಟು ಅಂತ ಹೇಳಿ ಇಲ್ಲಿ ಸಿಂಟ್ಯಾಕ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ಪಬ್ಲಿಕ್ ವಾಯ್ಡ್ ರಿಮೂವ್ ಟೈಪ್ ಲಿಸನರ್. ನಿಮ್ಮ ಸಾಕಷ್ಟು ಲಿಸನರ್ಸ್ ಇರುತ್ತೆ, ಅದು ನೆಕ್ಸ್ಟ್ ಬರುತ್ತೆ, ನಾವು ನೋಡ್ತೀವಿ. ಓಕೆ, ಟೈಪ್ ಲಿಸನರ್ ಎಲಿಮೆಂಟ್. ಆಸ್ ಯು ನೋ ವಾಟ್ ಇಸ್ ದ ಟೈಪ್ ಇಸ್ ದ ನೇಮ್ ಆಫ್ ದ ಇವೆಂಟ್ ಅಂಡ್ el is the reference of that event listener. ಫಾರ್ ಎಕ್ಸಾಂಪಲ್, ಟು ರಿಮೂವ್ ಎ ಕೀಬೋರ್ಡ್ ಲಿಸನರ್ ನ ನಾವು ರಿಮೂವ್ ಮಾಡ್ಬೇಕಂತ ಹೇಳಿದ್ರೆ ವಿ ವುಡ್ ಕಾಲ್ ದ ಮೆಥಡ್ ರಿಮೂವ್ ಕೀ ಲಿಸನರ್ಸ್. ಯಾವ ಮೆಥಡ್ ನ ಕಾಲ್ ಮಾಡ್ತೀವಿ, ರಿಮೂವ್ ಕೀ ಲಿಸನರ್ಸ್. ಪಬ್ಲಿಕ್ ವಾಯ್ಡ್ ರಿಮೂವ್ key listeners. Okay, the methods that add or remove listeners are provided by the source that generates events. So ಈ ರೀತಿಯ ಮೆಥಡ್ ಆಡ್ ಅಥವಾ ರಿಮೂವ್ ಯಾರು ಆಡ್ ಆರ್ ರಿಮೂವ್ ಲಿಸನರ್ಸ್ ಯಾರು ಪ್ರೊವೈಡ್ ಮಾಡ್ತಾ ಇದ್ದಾರೆ, ನಿಮ್ಮ ಸೋರ್ಸ್ ಯಾರು ಜನರೇಟ್ ಮಾಡ್ತಾ ಇದ್ದಾರೆ, ಯಾವ ರೀತಿಯ ಈವೆಂಟ್ ಜನರೇಟ್ ಮಾಡಬೇಕು ಅದನ್ನು ಸ್ಪೆಸಿಫೈ ಮಾಡುವವರು ಸೋರ್ಸ್ ಅವರೇ ಸ್ಪೆಸಿಫೈ ಮಾಡಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್, ದ ಕಾಂಪೊನೆಂಟ್ ಕ್ಲಾಸ್ ಪ್ರೊವೈಡ್ಸ್ ಮೆಥಡ್
to add and remove keyboard and mouse event listeners. For example, component class. ಇಲ್ಲಿ ಕಾಂಪೊನೆಂಟ್ ಅಂತ ಹೇಳ್ತಾ ಇದ್ದಾರೆ. ಕಾಂಪೊನೆಂಟ್ ಮೀನ್ಸ್ ಕಂಟ್ರೋಲ್ಸ್. ನಿಮ್ಮಲ್ಲಿ ಸಾಕಷ್ಟು ಕಂಟ್ರೋಲ್ ಅಂತ ಹೇಳಿದ್ವಿ VB.NET ನಲ್ಲಿ ಅಲ್ವಾ, ಅದನ್ನೆಲ್ಲ ಕಾಂಪೊನೆಂಟ್ ಅಂತ ಹೇಳ್ತಾರೆ. ಕಾಂಪೊನೆಂಟ್ಸ್ ಅಂಡ್ ಕಂಟೈನರ್ಸ್ ನೆಕ್ಸ್ಟ್ ಚಾಪ್ಟರ್ ನಲ್ಲಿ ಬರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಕಾಂಪೊನೆಂಟ್ ಕ್ಲಾಸ್ ಪ್ರೊವೈಡ್ಸ್ ಮೆಥಡ್ ಟು ಆಡ್ ಅಂಡ್ ರಿಮೂವ್ ಕೀಬೋರ್ಡ್ ಅಂಡ್ ಮೌಸ್ ಇವೆಂಟ್ ಲಿಸನರ್ಸ್. ಸೊ ಈ ಕಾಂಪೊನೆಂಟ್ ಕ್ಲಾಸ್ ನ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ನಿಮ್ಮ ಆಡ್ ಅಂಡ್ ರಿಮೂವ್ ಮೆಥಡ್ಸ್ ನ ಸ್ಪೆಸಿಫೈ ಮಾಡ್ಬೋದು. ಯಾವುದಕ್ಕೆ, ಕೀಬೋರ್ಡ್ ಅಥವಾ ಮೌಸ್ ಇವೆಂಟ್ ಲಿಸನರ್ಸ್. ಓಕೆ, ಸೊ ದಟ್ ಈಸ್ ಅಬೌಟ್ ಯುವರ್ event source. Now we will see event listeners. Event ಆಯ್ತು, event source ಆಯ್ತು, event listeners ಗೆ ಬರ್ತಾ ಇದೆ. A listener is an object. ಸೊ ಡೆಲಿಗೇಷನ್ ಇವೆಂಟ್ ಮಾಡೆಲ್ಗೆ ಎಲ್ಲ ಬರುತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ತನಕ ಬರುತ್ತೆ, ನೆನಪಿಟ್ಕೊಳ್ಳಿ. ಇದನ್ನು ಇಂಡಿವಿಜುವಲ್ ಆಗಿ 2 ಮಾರ್ಕ್ಸ್ ನಲ್ಲಿ ಕೇಳ್ತಾರೆ. ಈವೆಂಟ್ ಅಂದ್ರೆ ಏನು, ಈವೆಂಟ್ ಲಿಸನರ್ ಅಂದ್ರೆ ಏನು, ಈವೆಂಟ್ ಸೋರ್ಸ್ ಅಂದ್ರೆ ಏನು ಅಂತ ಹೇಳಿ. ಲೆಟ್ us see event listeners. A listener is an object that is notified when an event occurs. ಇಲ್ಲಿ listener ಅನ್ನೋದು ಒಂದು ಆಬ್ಜೆಕ್ಟ್ ಆಗಿರುತ್ತೆ. ಆ ಆಬ್ಜೆಕ್ಟ್ ಗೆ ಒಂದು ನೋಟಿಫಿಕೇಶನ್ ಹೋಗುತ್ತೆ ಯಾವಾಗ ನೀವು ಈವೆಂಟ್ ಅಕ್ಕರ್ ಮಾಡ್ತಿರೋ, ಈವೆಂಟ್ ಜನರೇಟ್ ಮಾಡ್ತಿರೋ. ಓಕೆ, ಇಟ್ ಹ್ಯಾಸ್ 2 ಮೇಜರ್ ರಿಕ್ವೈರ್ಮೆಂಟ್. ಇದರಲ್ಲಿ 2 ರಿಕ್ವೈರ್ಮೆಂಟ್ ಉಂಟು. ಫಸ್ಟ್, ಇಟ್ ಮಸ್ಟ್ ಹ್ಯಾವ್ ಬೀನ್ ರಿಜಿಸ್ಟರ್ಡ್ ವಿತ್ 1 or more ಸೋರ್ಸಸ್ ಟು ರಿಸೀವ್ ನೋಟಿಫಿಕೇಶನ್ ಅಬೌಟ್ ಸ್ಪೆಸಿಫಿಕ್ ಟೈಪ್ ಆಫ್ ಇವೆಂಟ್. ಈ ಲಿಸನರ್ ನ ನಾವು ಏನೇ ಒಂದು ಈವೆಂಟ್ ಜನರೇಟ್ ಮಾಡಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ ಈ ಲಿಸನರ್ ನ ಒಂದಕ್ಕಿಂತ ಜಾಸ್ತಿ ಸೋರ್ಸ್ ನಲ್ಲಿ ನಾವು ರಿಜಿಸ್ಟರ್ ಮಾಡಿರಬೇಕು. ರಿಜಿಸ್ಟರ್ ಮಾಡಿದ್ರೆ ಮಾತ್ರವೇ ಈವೆಂಟ್ಸ್ ನ ಜನರೇಟ್ ಮಾಡುವಾಗ ನೋಟಿಫಿಕೇಶನ್ ಸಿಗುತ್ತೆ. ಈವೆಂಟ್ಸ್ ನ ಜನರೇಟ್ ಮಾಡುವಾಗ ಏನ್ ಮಾಡಬೇಕು ಅನ್ನುವ ನೋಟಿಫಿಕೇಶನ್ ಸಿಗುತ್ತೆ. ಓಕೆ, ರಿಸೀವ್ಸ್ ನೋಟಿಫಿಕೇಶನ್ ಅಬೌಟ್ ಸ್ಪೆಸಿಫಿಕ್ ಟೈಪ್ ಆಫ್ ಇವೆಂಟ್, ಯಾವ ರೀತಿಯ ಈವೆಂಟ್ ಜನರೇಟ್ ಮಾಡಬೇಕು. ಸೆಕೆಂಡ್, ಇಟ್ ಮಸ್ಟ್ ಇಂಪ್ಲಿಮೆಂಟ್ ಮೆಥಡ್ ಟು ರಿಸೀವ್ ಅಂಡ್ ಪ್ರೊಸೆಸ್ ದೋಸ್ ನೋಟಿಫಿಕೇಶನ್ಸ್. ಸೆಕೆಂಡ್ ನಲ್ಲಿ ಏನಾಗುತ್ತೆ, ಇಲ್ಲಿ ಇಂಪ್ಲಿಮೆಂಟ್ ಮೆಥಡ್ ಇರುತ್ತೆ. ಈ ಮೆಥಡ್ ನಾವು ಇಲ್ಲಿ ನೋಡಿದ್ವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಪಬ್ಲಿಕ್ ವೈಡ್ ಆಕ್ಷನ್, ಪಬ್ಲಿಕ್ ವೈಡ್ ಆಡ್ ಕೀ ಲಿಸನರ್ ಅಂತ ನಾವು ತಗೊಂಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಕೆಲವು ಮೆಥಡ್ಸ್ ಇರುತ್ತೆ, ಏನ್ ಮಾಡಬೇಕು ಅನ್ನುವ ಮೆಥಡ್ಸ್ ಇರುತ್ತೆ. ಓಕೆ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೆಕೆಂಡ್, ಇಟ್ ಮಸ್ಟ್ ಇಂಪ್ಲಿಮೆಂಟ್, ಕಂಪಲ್ಸರಿ ಒಂದು ಮೆಥಡ್ ನ ಇಂಪ್ಲಿಮೆಂಟ್ ಮಾಡಬೇಕು. ಮಾಡಿ ಏನ್ ಮಾಡಬೇಕು, ದಟ್ ಮೆಥಡ್ ಈಸ್ ಟು ರಿಸೀವ್ ಅಂಡ್ ಪ್ರೊಸೆಸ್ ದಿಸ್ ನೋಟಿಫಿಕೇಶನ್. ಓಕೆ, ಆ ಮೆಥಡ್ ಮುಖಾಂತರ ನಾವೇನ್ ಮಾಡ್ತಾ ಇದೀವಿ, ರಿಸೀವ್ ಮಾಡ್ಕೊಂಡು ಏನ್ ಪ್ರಾಸೆಸ್ ಮಾಡಬೇಕು ಆ ಪ್ರಾಸೆಸ್ ಮಾಡಬೇಕಾಗಿರುವ ನೋಟಿಫಿಕೇಶನ್ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್, ಅಡಿಷನ್ ಆಫ್ 2 ನಂಬರ್ ಒಂದು ಕ್ಯಾಲ್ಕುಲೇಟರ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ. A ಪ್ಲಸ್ B ಯಾವಾಗ ನೀವು ಈಕ್ವಲ್ ಟು ಕೊಡ್ತೀರೋ ಆಟೋಮೆಟಿಕಲಿ ಆ ಮೆಥಡ್ ಏನ್ ಮಾಡುತ್ತೆ, ಎಲ್ಲ ಪ್ರಾಸೆಸ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಪ್ರಾಸೆಸ್ ಮಾಡಬೇಕಾದ್ರೆ ಇಟ್ ಹ್ಯಾಸ್ ಮಸ್ಟ್ ರಿಸೀವ್ ದಟ್ ಬಟನ್ ಕ್ಲಿಕ್. ನೀವು ಬಟನ್ ಕ್ಲಿಕ್ ಮಾಡುವ ಪ್ರೊಸೀಜರ್ ಬೇಕು. ಆ ಪ್ರೊಸೀಜರ್ ಮಾಡುವಾಗ ಆ ಮೆಥಡ್ ಎಲ್ಲ ಇಂಪ್ಲಿಮೆಂಟ್ ಮಾಡಿರ್ತೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದ ಮೆಥಡ್ ದಟ್ ರಿಸೀವ್ಸ್ ಅಂಡ್ ಪ್ರೊಸೆಸ್ AWT events are defined in a set of interface found in java.awt.event. ನಿಮ್ಮ ಯಾವುದೇ ಒಂದು ರಿಸೀವ್ ಅಂಡ್ ಪ್ರೊಸೆಸ್ ಮಾಡಬೇಕಾಗಿರುವ AWT ಇವೆಂಟ್ಸ್ ಎಲ್ಲ ಯಾವುದರಲ್ಲಿ ಇರುತ್ತೆ, ನಿಮ್ಮ ಸೆಟ್ ಆಫ್ ಇಂಟರ್ಫೇಸಸ್ ಗಳಲ್ಲಿ ಇರುತ್ತೆ. ಕ್ಲಾಸಸ್ ಅಂಡ್ ಇಂಟರ್ಫೇಸಸ್ ದಟ್ ಹ್ಯಾಸ್ ಬೀನ್ ಇನ್ ದ ಪ್ಯಾಕೇಜ್ java.awt.event. ಜಾವಾದಲ್ಲಿ ನೀವು ಏನೇ ಒಂದು ಈವೆಂಟ್ಸ್ ನ ಜನರೇಟ್ ಮಾಡಬೇಕು, ರಿಸೀವ್ ಮಾಡಿ ಪ್ರಾಸೆಸ್ ಮಾಡಬೇಕು ಅಂತ ಹೇಳಿದ್ರೆ AWT ಇವೆಂಟ್ಸ್ ನ java.awt.event ಪ್ಯಾಕೇಜ್ ನಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, the mouse motion listener interface defines methods that receive notification when the mouse is dragged or moved. So now mouse motion listener interface na use ಮಾಡ್ತೀವಿ. Please observe here, mouse motion listener is an interface, not as a class. It defines the method that receives the notification when the mouse is dragged or moved. mouse ನ ಡ್ರ್ಯಾಗ್ ಮಾಡುವಾಗ ಮೂವ್ ಮಾಡುವಾಗ ಏನೆಲ್ಲ ನೋಟಿಫಿಕೇಶನ್ ಸಿಗ್ತಾ ಉಂಟು ಜಾವದಲ್ಲಿ ಅದನ್ನೆಲ್ಲ ನಾವೇನಂತ ಹೇಳ್ತೀವಿ, ಇಲ್ಲಿ ಮೌಸ್ ಮೋಷನ್ ಲಿಸನರ್ಸ್ ಅಂತ ಹೇಳ್ತೀವಿ. ಓಕೆ, ಎನಿ ಆಬ್ಜೆಕ್ಟ್ ಮೇ ರಿಸೀವ್ ಅಂಡ್ ಪ್ರೊಸೆಸ್ ಒನ್ ಆರ್ ಬೋತ್ ಆಫ್ ದೀಸ್ ಈವೆಂಟ್ಸ್ ಇಫ್ ಇಟ್ ಪ್ರೊವೈಡ್ಸ್ ಅನ್ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಇಂಟರ್ಫೇಸ್. ಸೊ ಯಾವುದೇ ರೀತಿಯ ಆಬ್ಜೆಕ್ಟ್ ಏನ್ ಮಾಡುತ್ತೆ, ಇಲ್ಲಿ ರಿಸೀವ್ ಮತ್ತೆ ಪ್ರೊಸೆಸ್ ಮಾಡುತ್ತೆ. ರಿಸೀವ್ ಮತ್ತೆ ಪ್ರೊಸೆಸ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಏನ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ, ಒನ್ ಆರ್ ಬೋತ್ ಆಫ್ ದೀಸ್ ಈವೆಂಟ್ಸ್ ಇಫ್ ಇಟ್ ಪ್ರೊವೈಡ್ಸ್ ಅನ್ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಇಂಟರ್ಫೇಸ್. ಸೊ ಒಂದಕ್ಕಿಂತ ಜಾಸ್ತಿ ಮೆಥಡ್ ನಾವು ಸ್ಪೆಸಿಫೈ ಮಾಡಿರ್ತೀವಿ. ಆ ಮೆಥಡ್ ಎಲ್ಲ ಈ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡಿರಬೇಕು. ಆ ಮೆಥಡ್ ಎಲ್ಲ ಈ ಮೌಸ್ ಮೋಷನ್ ಲಿಸನರ್ ಗೆ ಸಂಬಂಧಪಟ್ಟ ಮೆಥಡ್ ನ ಡೆವಲಪ್ ಮಾಡಿರಬೇಕು. ಓಕೆ, ಅದೆಲ್ಲ ನಾವು ಕೋಡ್ ನಲ್ಲಿ ನೋಡ್ತೀವಿ, ಕೋಡ್ ನಲ್ಲಿ ಕಂಪಲ್ಸರಿ ಬರುತ್ತೆ. ಇದನ್ನ ನೆನಪಿಟ್ಕೊಳ್ಳಿ, ಅವಾಗ ಹೇಳ್ತೀವಿ. ನೆಕ್ಸ್ಟ್ ಅವರ್ ಕಾನ್ಸೆಪ್ಟ್ ಈಸ್ ಈವೆಂಟ್ ಕ್ಲಾಸಸ್. The classes that represents events are at the core of Java event handling mechanism.
ಸೊ ನಿಮ್ಮ ಈವೆಂಟ್ ಕ್ಲಾಸಸ್ಗಳೆಲ್ಲ ನಾವು ಏನು ಮಾಡಿರ್ತೀವಿ, ಈವೆಂಟ್ನ ರೆಪ್ರೆಸೆಂಟ್ ಮಾಡ್ತೀವಿ. ಈ ರೆಪ್ರೆಸೆಂಟ್ ಮಾಡಲಿಕ್ಕೆ ಕೆಲವೆಲ್ಲ ಕ್ಲಾಸ್ಗಳನ್ನು ಯೂಸ್ ಮಾಡ್ತೀವಿ. ಆ ಕೆಲವು ಕ್ಲಾಸ್ಗಳನ್ನು ಯೂಸ್ ಮಾಡಿ ನಾವು ಜಾವಾ ಎಂಬ ಈವೆಂಟ್ ಹ್ಯಾಂಡ್ಲಿಂಗ್ ಮೆಕ್ಯಾನಿಸಮ್ನ ಹ್ಯಾಂಡಲ್ ಮಾಡ್ತಾ ಇದ್ವಿ. ಓಕೆ, ಜಾವಾ ಡಿಫೈನ್ಸ್ ಸೆವರಲ್ ಟೈಪ್ಸ್ ಆಫ್ ಈವೆಂಟ್ಸ್. The most widely used events are those defined by the AWT and those defined by the swings. ಸೊ ಜಾವದಲ್ಲಿ ಸಾಕಷ್ಟು ಈವೆಂಟ್ಸ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಆ ಸಾಕಷ್ಟು ಈವೆಂಟ್ಸ್ ಯಾರು ಸ್ಪೆಸಿಫೈ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಈವೆಂಟ್ಸ್ ಎಲ್ಲ AWT, ಅಬ್ಸ್ಟ್ರಾಕ್ಟ್ ವಿಂಡೋ ಟೂಲ್ ಕಿಟ್. AWT ಮೀನ್ಸ್ ಅಬ್ಸ್ಟ್ರಾಕ್ಟ್ ವಿಂಡೋ ಟೂಲ್ ಕಿಟ್ ಅಂಡ್ ದೋಸ್ ಡಿಫೈನ್ಡ್ ಬೈ ದ ಸ್ವಿಂಗ್ಸ್. ನಿಮ್ಮ ಸ್ವಿಂಗ್ಸ್ ನಲ್ಲಿ ಡಿಫೈನ್ ಮಾಡಿರುವ ಈವೆಂಟ್ಸ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆ, ಲೆಟ್ ಅಸ್ ಸಿ ಜಾವಾ ಈವೆಂಟ್ ಕ್ಲಾಸ್ ಹೈರಾರ್ಕಿ ಈಸ್ ಈವೆಂಟ್ ಆಬ್ಜೆಕ್ಟ್. ಜಾವಾ ಈವೆಂಟ್ ಕ್ಲಾಸ್ ನ ಹೈರಾರ್ಕಿ ಯಾವುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಈವೆಂಟ್ ಆಬ್ಜೆಕ್ಟ್ ವಿಚ್ ಈಸ್ ಇನ್ java.util. ಸೊ ಈ ಈವೆಂಟ್ ಆಬ್ಜೆಕ್ಟ್ ಎಲ್ಲಿ ಉಂಟು ಅಂತ ಹೇಳ್ತಾ ಇದ್ದಾರೆ, java.util ಪ್ಯಾಕೇಜ್ ನಲ್ಲಿ ಉಂಟು. ಇಟ್ ಈಸ್ ದ ಸೂಪರ್ ಕ್ಲಾಸ್ ಫಾರ್ ಆಲ್ ದ ಈವೆಂಟ್ಸ್. ಈ ಈವೆಂಟ್ ಆಬ್ಜೆಕ್ಟ್ ಅನ್ನೋದು ಕಂಪಲ್ಸರಿ ಸೂಪರ್ ಕ್ಲಾಸ್ ಆಗಿರುತ್ತೆ. ಎಲ್ಲಾ ಈವೆಂಟ್ಸ್ಗೂ ಈವೆಂಟ್ ಆಬ್ಜೆಕ್ಟ್ ಈಸ್ ಸೂಪರ್ ಕ್ಲಾಸ್ ಆಫ್ all the events which are reside in java.util. It's one of a constructor is shown here. ಇಲ್ಲಿ ಕನ್ಸ್ಟ್ರಕ್ಟರ್ ನಾವು ನೋಡಬಹುದು. ಈವೆಂಟ್ ಆಬ್ಜೆಕ್ಟ್, ಆಬ್ಜೆಕ್ಟ್ SRC, ಈವೆಂಟ್ ಆಬ್ಜೆಕ್ಟ್, ಆಬ್ಜೆಕ್ಟ್ SRC ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ SRC is the object that generates this event. ಸೊ ಇಲ್ಲಿ ಸೋರ್ಸ್ ಅನ್ನೋದು ಒಂದು ಆಬ್ಜೆಕ್ಟ್ ಆಗಿರುತ್ತೆ. ಈ ಸೋರ್ಸ್ ಮುಖಾಂತರ ಯಾವ್ದೆಲ್ಲ ಈವೆಂಟ್ ಉಂಟು ಅದನ್ನ ಜನರೇಟ್ ಮಾಡಬಹುದು. ಈ ಸೋರ್ಸ್ ಮುಖಾಂತರ ಇದೊಂದು ಆಬ್ಜೆಕ್ಟ್ ಆಗಿರುತ್ತೆ. ಈ ಆಬ್ಜೆಕ್ಟ್ ಇಂದ ನಾವೇನ್ ಮಾಡಬಹುದು, ನಿಮ್ಮ ಈವೆಂಟ್ ನೆಲ್ಲ ಜನರೇಟ್ ಮಾಡಬಹುದು, ಈವೆಂಟ್ ನೆಲ್ಲ ಎಕ್ಸಿಕ್ಯೂಟ್ ಮಾಡಬಹುದು. ಓಕೆ, ಈವೆಂಟ್ ಆಬ್ಜೆಕ್ಟ್ ಡಿಫೈನ್ಸ್ ಟೂ ಮೆಥಡ್ಸ್. ಈವೆಂಟ್ ಆಬ್ಜೆಕ್ಟ್ ನಲ್ಲಿ ಎರಡು ಮೆಥಡ್ ಉಂಟು. ಒನ್ ಇಸ್ ಗೆಟ್ ಸೋರ್ಸ್ ಅಂಡ್ ಅನದರ್ ಒನ್ ಇಸ್ ಟು ಸ್ಟ್ರಿಂಗ್ ಮೆಥಡ್. ಸೊ ಇದು ನಿಮ್ಮ 2 marks ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಗೆಟ್ ಸೋರ್ಸ್ ಅಂಡ್ ಟು ಸ್ಟ್ರಿಂಗ್ ಮೆಥಡ್ ಕೇಳಬಹುದು. ದ ಗೆಟ್ ಸೋರ್ಸ್ ಮೆಥಡ್ ರಿಟರ್ನ್ಸ್ ದ ಸೋರ್ಸ್ ಆಫ್ ಇವೆಂಟ್. ನಿಮ್ಮ ಗೆಟ್ ಸೋರ್ಸ್ ಮೆಥಡ್ ಏನ್ ಮಾಡುತ್ತೆ, ರಿಟರ್ನ್ಸ್ ದ ಸೋರ್ಸ್ ಆಫ್ ಇವೆಂಟ್. ಈವೆಂಟ್ ಒಬ್ಬ ಸೋರ್ಸ್ ಅನ್ನ ರಿಟರ್ನ್ ಮಾಡುತ್ತೆ. ಇಟ್ಸ್ ಜನರಲ್ ಫಾರ್ಮ್ ಇಸ್ ಶೋನ್ ಹಿಯರ್. ಅಂದ್ರೆ ಫೈನಲ್ ಔಟ್ಪುಟ್ ಆಗಿರಬಹುದು, ಏನೇ ಒಂದು ಇರಬಹುದು. ರಿಟರ್ನ್ಸ್ ದ ಸೋರ್ಸ್ ಆಫ್ ದ ಈವೆಂಟ್. ರಿಟರ್ನ್ಸ್ ದ ಸೋರ್ಸ್ ಆಫ್ ದ ಈವೆಂಟ್ ಮೀನ್ಸ್ ನಾವು ಪಾಸ್ ಮಾಡುವ ವ್ಯಾಲ್ಯೂ ಆಗಿರಬಹುದು ಅಥವಾ ಫೈನಲ್ ವ್ಯಾಲ್ಯೂನು ಆಗಿರಬಹುದು, ಪ್ರೊಸೆಸಿಂಗ್ ವ್ಯಾಲ್ಯೂನು ಇರಬಹುದು. ಇಟ್ಸ್ ಜನರಲ್ ಫಾರ್ಮ್ ಇಸ್ ಶೋನ್ ಹಿಯರ್. ಆಬ್ಜೆಕ್ಟ್ ಗೆಟ್ ಸೋರ್ಸ್, ಆಬ್ಜೆಕ್ಟ್ ಗೆಟ್ ಸೋರ್ಸ್. ಆಸ್ ಎಕ್ಸ್ಪೆಕ್ಟೆಡ್ ಟು ಸ್ಟ್ರಿಂಗ್ ರಿಟರ್ನ್ಸ್ ದ ಸ್ಟ್ರಿಂಗ್ ಈಕ್ವಲೆಂಟ್ ಆಫ್ ದ ಈವೆಂಟ್. ಇಲ್ಲಿ ಟು ಸ್ಟ್ರಿಂಗ್ ಮೆಥಡ್ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, ಯಾವುದೇ ವ್ಯಾಲ್ಯೂನ ನಾವು ಸ್ಟ್ರಿಂಗ್ ಗೆ ರಿಟರ್ನ್ ಮಾಡುತ್ತೇವೆ. ನಿಮ್ಮ ಈವೆಂಟ್ ನಲ್ಲಿ ಜನರೇಟ್ ಆಗುವ ಯಾವುದೇ ಒಂದು ವ್ಯಾಲ್ಯೂನ ಯಾವುದಕ್ಕೆ ಕನ್ವರ್ಟ್ ಮಾಡ್ತೀವಿ, ಸ್ಟ್ರಿಂಗ್ ಗೆ ಕನ್ವರ್ಟ್ ಮಾಡ್ತೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಸ್ ಎಕ್ಸ್ಪೆಕ್ಟೆಡ್ ದ ಟು ಸ್ಟ್ರಿಂಗ್ ಮೆಥಡ್. ವಾಟ್ ಇಸ್ ದ ಪರ್ಪಸ್ ಆಫ್ ಟು ಸ್ಟ್ರಿಂಗ್ ಮೆಥಡ್? ಇಟ್ ಕನ್ವರ್ಟ್ಸ್ ಆರ್ ಇಟ್ ರಿಟರ್ನ್ಸ್ ದ ಸ್ಟ್ರಿಂಗ್ ಈಕ್ವಲೆಂಟ್ ಆಫ್ ದ ಈವೆಂಟ್. ನಿಮ್ಮ ಈವೆಂಟ್ ಇಂದ ಜನರೇಟ್ ಆಗಿರುವ ಈವೆಂಟ್ ಗೆ ಈಕ್ವಲೆಂಟ್ ಸ್ಟ್ರಿಂಗ್ ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಾವು ಏನೇ ಒಂದು ಅಡಿಷನ್ ಆಫ್ 2 ನಂಬರ್ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಸೊ ಅಡಿಷನ್ ಆಫ್ 2 ನಂಬರ್ ನಾವು ಪ್ರಾಸೆಸ್ ಮಾಡುವಾಗ ಇಂಟಿಜರ್ ನಲ್ಲಿ ಪ್ರಾಸೆಸ್ ಮಾಡ್ತೀವಿ, ಬಟ್ ಡಿಸ್ಪ್ಲೇ ಮಾಡುವಾಗ ಸ್ಟ್ರಿಂಗ್ ನಲ್ಲಿ ಮಾಡಬೇಕು. ಬಟ್ ಡಿಸ್ಪ್ಲೇ ಮಾಡುವಾಗ ಏನ್ ಮಾಡಬೇಕು, ಸ್ಟ್ರಿಂಗ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು. ಯಾಕೆ ಯಾಕೆ ಅಂತ ಹೇಳಿದ್ರೆ ದೇರ್ ಮೇ ಬಿ ಎ ಚಾನ್ಸ್ ಆಫ್ ಕರೆಕ್ಟಿಂಗ್ ದ ವ್ಯಾಲ್ಯೂ. ಓಕೆ, ಸಾಫ್ಟ್ವೇರ್ ನ ಯೂಸ್ ಮಾಡಿ ನಾವೇನೇ ಒಂದು ಚೇಂಜಸ್ ಮಾಡ್ತಾ ಇದ್ರೆ ನಾವು ವ್ಯಾಲ್ಯೂಗಳನ್ನ ಬದಲಾಯಿಸಬಹುದು. ಬದಲಾವಣೆ ಆಗಬಾರ್ದು ಅಂತ ಹೇಳಿದ್ರೆ ಇಂದ ಟು ಸ್ಟ್ರಿಂಗ್ ಮೆಥಡ್ ನ ಯೂಸ್ ಮಾಡ್ತೀವಿ. ಓಕೆ, ದ ಕ್ಲಾಸ್ AWT event defined within the java.awt package is a subclass of event of object. ಇಲ್ಲಿ ನೀವು AWT event ಕ್ಲಾಸ್ ನ ತಗೊಳ್ತಾ ಇದ್ದೀರಾ. ಈ AWT event ಕ್ಲಾಸ್ ಎಲ್ಲ ನಿಮ್ಮ java.awt ಪ್ಯಾಕೇಜ್ ನಲ್ಲಿ ಇರುತ್ತೆ. ಇದೆಲ್ಲ ನಿಮ್ಮ ಈವೆಂಟ್ ಆಬ್ಜೆಕ್ಟ್ ಗೆ ಸಬ್ ಕ್ಲಾಸ್ ಆಗಿರುತ್ತೆ. AWT event ಕ್ಲಾಸ್ AWT ಪ್ಯಾಕೇಜ್ ನಲ್ಲಿ ಇರುತ್ತೆ. All these are the subclasses of event object class. Okay, which is located in java.util.star package. It is the superclass either directly or indirectly of all AWT based events used by the delegation event model. ನಿಮ್ಮ ಯಾವುದೇ ಒಂದು AWT based delegation event model ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕಂಪಲ್ಸರಿ AWT event ಯೂಸ್ ಮಾಡ್ತೀರಾ. AWT event ಪ್ಯಾಕೇಜ್ ಎಲ್ಲ AWT ಪ್ಯಾಕೇಜ್ ನಲ್ಲಿ ಇರುತ್ತೆ. ಇದೆಲ್ಲ ನಿಮ್ಮ ಸೂಪರ್ ಕ್ಲಾಸ್ ನ ಇನ್ಹೆರಿಟ್ ಮಾಡುತ್ತೆ. ಓಕೆ, ಸೂಪರ್ ಕ್ಲಾಸ್ ಯಾವುದಿಲ್ಲಿ, ಈವೆಂಟ್ ಆಬ್ಜೆಕ್ಟ್ ಕ್ಲಾಸ್. ರೈಟ್, ನೆಕ್ಸ್ಟ್ ಇಟ್ಸ್ ಗೆಟ್ ಐಡಿ ಮೆಥಡ್. ಇಲ್ಲಿ ಕೆಲವು ಮೆಥಡ್ ಉಂಟು. ಇಟ್ಸ್ ಗೆಟ್ ಐಡಿ ಮೆಥಡ್ ಕ್ಯಾನ್ ಬಿ ಯೂಸ್ಡ್ ಟು ಡಿಟರ್ಮೈನ್ ದ ಟೈಪ್ ಆಫ್ ದ ಇವೆಂಟ್.
ಸೊ ಇಲ್ಲಿ ಗೆಟ್ ಐಡಿ ಮೆಥಡ್ ಯೂಸ್ ಮಾಡಿ ಯಾವ ರೀತಿಯ ಈವೆಂಟ್ ಅಕರೆನ್ಸ್ ಆಯ್ತು ಅನ್ನೋದನ್ನು ನಾವು ನೋಡಬಹುದು. ದ ಸಿಗ್ನೇಚರ್ ಆಫ್ ದಿಸ್ ಮೆಥಡ್ ಇಸ್ ಶೋನ್ ಹಿಯರ್ ಇಂಟ್ ಗೆಟ್ ಐಡಿ. ಸೊ ಪ್ರತಿಯೊಂದು ಈವೆಂಟ್ಗೆ ಒಂದು ಐಡಿ ಇರುತ್ತೆ, ಆ ಐಡಿನ ಬೇಸ್ ಮಾಡಿ ನಾವು ಐಡೆಂಟಿಫೈ ಮಾಡ್ಬೋದು. ದ ಪ್ಯಾಕೇಜ್ java.awt.event define many types of event that are generated by various user interface element. ಸೊ ಇಲ್ಲಿ java.awt.event ನಲ್ಲಿ ಸಾಕಷ್ಟು ಈವೆಂಟ್ಸ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಆ ಈವೆಂಟ್ಸ್ ನಾವು ಯೂಸರ್ ಜನರೇಟ್ ಮಾಡ್ತಾ ಇರ್ತೀವಿ. ಆ ಜನರೇಟ್ ಮಾಡುವಾಗ ಇಂಟರ್ಫೇಸ್ ಎಲಿಮೆಂಟ್ಸ್ ಎಲ್ಲ ಬರುತ್ತೆ. ಇಲ್ಲಿ ಈವೆಂಟ್ ಕ್ಲಾಸ್ ಡಿಸ್ಕ್ರಿಪ್ಷನ್ ನೋಡುವ. ಆಕ್ಷನ್ ಇವೆಂಟ್, ಆಕ್ಷನ್ ಮೀನ್ಸ್ ಕ್ಲಿಕ್ ಮಾಡೋದು, ಅಂಥದ್ದೆಲ್ಲ ಮಾಡೋದು. ನಾವು ಇಂಥದ್ದೆಲ್ಲ ಮಾಡ್ತಾ ಇರ್ತೀವಲ್ವಾ, ಇಲ್ಲಿ ಕ್ಲಿಕ್ ಮಾಡೋದು, ರೈಟ್, ಮತ್ತೆ ಕ್ಲಿಕ್ ಮಾಡೋದು, ಡಬಲ್ ಕ್ಲಿಕ್, ಇಂಥದ್ದೆಲ್ಲ ನಾವು ಮಾಡ್ತಾ ಇರ್ತೀವಿ. ಅದೆಲ್ಲ ನಿಮ್ಮ java.awt.event ನಲ್ಲಿ ಇರುತ್ತೆ. ಅದನ್ನೇ ಇಲ್ಲಿ ಆಕ್ಷನ್ ಇವೆಂಟ್ ಅಂತ ಹೇಳ್ತಾ ಇದ್ದಾರೆ. ಬಟನ್ ಕ್ಲಿಕ್ ಮಾಡುವಾಗ ಜನರೇಟ್ ಮಾಡುವ ಈವೆಂಟ್ ಅನ್ನ ನಾವು ಆಕ್ಷನ್ ಇವೆಂಟ್ ಅಂತ ಹೇಳ್ತೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿ. ಜನರೇಟ್ಸ್ ವೆನ್ ಎ ಬಟನ್ ಇಸ್ ಪ್ರೆಸ್ಡ್, ಆ ಲಿಸ್ಟ್ ಆಫ್ ಐಟಮ್ ಇಸ್ ಡಬಲ್ ಕ್ಲಿಕ್ ಆರ್ ಎ ಮೆನು ಐಟಮ್ ಇಸ್ ಸೆಲೆಕ್ಟೆಡ್. ಸೊ ಮೆನು ಐಟಮ್ ನ ಸೆಲೆಕ್ಟ್ ಮಾಡ್ತಾ ಇದ್ವಿ, ಅಥವಾ ಕ್ಲಿಕ್ ಮಾಡ್ತಾ ಇದ್ದೀವಿ, ಅಥವಾ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀವಿ. ಓಕೆ, ಈ ರೀತಿಯ ಈವೆಂಟ್ಸ್ ನೆಲ್ಲ ಏನಂತ ಹೇಳ್ತಾ ಇದ್ದಾರೆ, ಆಕ್ಷನ್ ಈವೆಂಟ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್ ಇಸ್ ಅಡ್ಜಸ್ಟ್ಮೆಂಟ್ ಈವೆಂಟ್. ನೆಕ್ಸ್ಟ್ ಈವೆಂಟ್ ಕ್ಲಾಸ್ ಯಾವ್ದು, ಇಲ್ಲಿ ಅಡ್ಜಸ್ಟ್ಮೆಂಟ್ ಈವೆಂಟ್ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಸ್ಕ್ರೋಲ್ ಬಾರ್ ನಾವು ನೋಡಬಹುದು. ದಿಸ್ ಇಸ್ ಅನ್ ಅಡ್ಜಸ್ಟ್ಮೆಂಟ್ ಈವೆಂಟ್. ಓಕೆ, ಯು ಆರ್ ಅಡ್ಜಸ್ಟಿಂಗ್ ದ ವ್ಯಾಲ್ಯೂ. ಜನರೇಟ್ಸ್ ವೆನ್ ಎ ಸ್ಕ್ರೋಲ್ ಬಾರ್ ಇಸ್ ಮ್ಯಾನಿಪುಲೇಟೆಡ್. ನೆಕ್ಸ್ಟ್ ಒನ್ ಇಸ್ ಕಾಂಪೋನೆಂಟ್ ಈವೆಂಟ್ ಅಂತ ಹೇಳ್ತಾ ಇದ್ದಾರೆ. ಕಾಂಪೋನೆಂಟ್ ಈವೆಂಟ್ ಮೀನ್ಸ್ ಇಲ್ಲಿ ಇದೊಂದು ವಿಂಡೋ, PDF ವಿಂಡೋ, ಇದನ್ನ ನಾವು ರೀಸೈಜ್ ಮಾಡ್ತಾ ಇದೀವಿ, ಮ್ಯಾಕ್ಸಿಮೈಸ್ ಮಾಡ್ತಾ ಇದೀವಿ, ಅಥವಾ ಹೈಡ್ ಮಾಡಬಹುದು, ವಿಸಿಬಲ್ ಮಾಡಬಹುದು. ಆಲ್ ದೀಸ್ ಆರ್ ದ ಕಾಂಪೋನೆಂಟ್ ಇವೆಂಟ್ ಆಗಿರುತ್ತೆ. ದೀಸ್ ಆರ್ ದ ಪಾರ್ಟ್ ಆಫ್ ಕಾಂಪೋನೆಂಟ್ ಇವೆಂಟ್ ಕ್ಲಾಸ್. ಜನರೇಟ್ ವೆನ್ ಎ ಕಾಂಪೋನೆಂಟ್ ಈಸ್ ಹಿಡನ್, ಮೂವ್ಡ್, ರೀಸೈಜ್ಡ್ ಆರ್ ಬಿಕಮ್ ವಿಸಿಬಲ್. ಹೈಡ್ ಮಾಡಬಹುದು, ಮೂವ್ ಮಾಡಬಹುದು, ರೀಸೈಜ್ ಮಾಡಬಹುದು. ಓಕೆ, ಅದೇ ರೀತಿಯಲ್ಲಿ ವಿಸಿಬಲ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಶೋ ಡೆಸ್ಕ್ಟಾಪ್ ಅಂತ ಕ್ಲಿಕ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಓನ್ಲಿ ಡೆಸ್ಕ್ಟಾಪ್ ಆಗ್ತಾ ಉಂಟು, ಇಲ್ಲೆಲ್ಲ ಮಿನಿಮೈಸ್ ಆಗೋಯ್ತು, ರೈಟ್, ಅಂದ್ರೆ ಹೈಡ್ ಆಗ್ತಾ ಉಂಟು. ಇಲ್ಲಿ ಕ್ಲಿಕ್ ಮಾಡಿದಾಗ ಮತ್ತೆ ವಿಸಿಬಲ್ ಆಗ್ತಾ ಉಂಟು. ಲೈಕ್ ವೈಸ್, got it? That is about your component event. Next one is container event. Please observe, this is a very important. ಸೊ ಇದೆಲ್ಲ ಈ ವರ್ಕಿಂಗ್ ಇದೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಇದನ್ನೆಲ್ಲ ನಾನು ಕಾಂಪೋನೆಂಟ್ ಅಂತ ಹೇಳ್ತಾ ಇದ್ದೀನಿ. ಈ ಕಾಂಪೋನೆಂಟ್ ಎಲ್ಲ ಯಾವ ಲೊಕೇಶನ್ ನಲ್ಲಿ ಉಂಟು? ಆಲ್ ದೀಸ್ ಆರ್ ಐಕಾನ್ಸ್ ಆರ್ ಟ್ರೀಟೆಡ್ as a component. All these icons are treated as a component. Okay, and where these icons are appearing is called as a container. ಈ ಎಲ್ಲ ಐಕಾನ್ ಎಲ್ಲಿ ಕಾಣಿಸ್ತಾ ಉಂಟು, ಯಾವ ಲೊಕೇಶನ್ ಅಲ್ಲಿ ಕಾಣಿಸ್ತಾ ಉಂಟು, ಈ ಲೊಕೇಶನ್ ನಾವೇನಂತ ಹೇಳ್ತೀವಿ, ಡೆಸ್ಕ್ಟಾಪ್. ಆ ಡೆಸ್ಕ್ಟಾಪ್ ನ ಇಟ್ ಈಸ್ ಅ ಹ್ಯೂಜ್ ಸ್ಪೇಸ್, ರೈಟ್? ಇಟ್ ಈಸ್ ಅ ಹ್ಯೂಜ್ ಸ್ಪೇಸ್ ವೇರ್ ವಿ ಕ್ಯಾನ್ ಹೋಲ್ಡ್ ಎನ್ ನಂಬರ್ ಆಫ್ ಐಕಾನ್ಸ್. got it? Every icon is treated as a component. ಅದನ್ನ ನೀವು ನೆನಪಿಟ್ಕೊಳ್ಳಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕಂಟೈನರ್ ಇವೆಂಟ್ಸ್ generate when a component is added to or removed from a container. ಸೊ ನಿಮ್ಮ ಕಾಂಪೋನೆಂಟ್ ಎಲ್ಲ ಕಂಟೈನರ್ ಇವೆಂಟ್ ಯಾವಾಗ ಏನಾಗ್ತಾ ಉಂಟು, ಜನರೇಟ್ ಆಗ್ತಾ ಉಂಟು. ಯಾವಾಗ ಜನರೇಟ್ ಆಗ್ತಾ ಉಂಟು, ನಿಮ್ಮ ಕಾಂಪೋನೆಂಟ್ ನೆಲ್ಲ ಆಡ್ ಆರ್ ರಿಮೂವ್ ಮಾಡ್ತಿರುವಾಗ, ನಿಮ್ಮ ಕಂಟೈನರ್ ನಲ್ಲಿ ಆಡ್ ಆರ್ ರಿಮೂವ್ ಮಾಡ್ತಿರುವಾಗ. ಫಾರ್ ಎಕ್ಸಾಂಪಲ್ ಇಲ್ಲಿ ನನಗೆ ಇದೊಂದು ಉಂಟು, ಇದು ಬೇಡ ಅಂತ ಹೇಳಿದ್ರೆ ನಾನು ಡೆಲೀಟ್ ಮಾಡ್ತಾ ಇದ್ದೀನಿ, ಡೆಲೀಟ್ ಆಯ್ತು. ಐ ಹ್ಯಾವ್ ರಿಮೂವ್ಡ್ ದಟ್ ಕಾಂಪೋನೆಂಟ್. got it? ಎಸ್, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್ ಇಸ್ ಫೋಕಸ್ ಇವೆಂಟ್. ನೆಕ್ಸ್ಟ್ ಒನ್ ಇಸ್ ಫೋಕಸ್ ಇವೆಂಟ್. ಪ್ಲೇಸ್ ಮಾಡುವಾಗನೇ ಜನರೇಟ್ ಆಗೋದು. ಜನರೇಟ್ ವೆನ್ ಎ ಕಾಂಪೋನೆಂಟ್ ಗೇನ್ಸ್ ಆರ್ ಲೂಸಸ್ ಕೀಬೋರ್ಡ್ ಫೋಕಸ್. ಆಲ್ಮೋಸ್ಟ್ ಇದು ಕೀಬೋರ್ಡ್ ನ ಯೂಸ್ ಮಾಡಿ ನಾವು ಮಾಡ್ತಾ ಇರ್ತೀವಿ, ರೈಟ್? ಸೊ ದಿಸ್ ಇಸ್ ಅ ಫೋಕಸ್ ಇವೆಂಟ್. ಆಲ್ರೆಡಿ ಯು ಹ್ಯಾವ್ ಲರ್ನ್ಡ್ ಇನ್ ಯುವರ್ VB.NET. ಫಾರ್ ಎಕ್ಸಾಂಪಲ್, ನೀವು ನಂಬರ್ ಫೀಲ್ಡ್ ಕೊಟ್ಟಿದ್ರೆ, ನೀವು ನಂಬರ್ನ ಬಿಟ್ಟು ಬೇರೆ ಏನೇ ಒಂದು ಕೀನು ಟೈಪ್ ಮಾಡ್ಲಿಕ್ಕೆ ಹೋಗಿದ್ರೆ ಇಮಿಡಿಯೇಟ್ಲಿ ಅಲ್ಲಿ ಡಿಸ್ಪ್ಲೇ ಮಾಡುತ್ತೆ. ದಟ್ ಇಸ್ ಯುವರ್ ಫೋಕಸ್ ಇವೆಂಟ್, ರೈಟ್? ಎಸ್, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಜನರೇಟೆಡ್ ವೆನ್ ಎ ಕಾಂಪೋನೆಂಟ್ ಗೇನ್ಸ್ ಆರ್ ಲಾಸಸ್ ಕೀಬೋರ್ಡ್ ಫೋಕಸ್. ನಿಮ್ಮ ಕೀಬೋರ್ಡ್ ಫೋಕಸಸ್ ನ ಬೇಸ್ ಮಾಡಿಕೊಂಡು ಜನರೇಟ್ ಮಾಡುತ್ತೆ ಇವೆಂಟ್ ನ. ನೆಕ್ಸ್ಟ್ ಒನ್ ಇಸ್ ಇನ್ಪುಟ್ ಇವೆಂಟ್. ಆಬ್ಸ್ಟ್ರಾಕ್ಟ್ ಸೂಪರ್ ಕ್ಲಾಸಸ್ ಫಾರ್ ಆಲ್ ದ ಕಾಂಪೋನೆಂಟ್ ಇನ್ಪುಟ್ ಇವೆಂಟ್ ಕ್ಲಾಸಸ್. ಇಲ್ಲಿ ಇನ್ಪುಟ್ ಇವೆಂಟ್ ಸಿಮಿಲರ್ ಟು ಯುವರ್ ಫೋಕಸ್ ಇವೆಂಟ್ ಆಗಿರುತ್ತೆ. ನೀವು ಇನ್ಪುಟ್ ಮಾಡುವಾಗನೇ, ಓಕೆ, ನೀವು ಇನ್ಪುಟ್ ಮಾಡುವಾಗನೇ ಮಾಡ್ತಾ ಮಾಡ್ತಾ ನಡುವಿನಲ್ಲಿ ನೀವೇನೇ ಒಂದು ಚೇಂಜಸ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಇಮಿಡಿಯೇಟ್ಲಿ ಅಲ್ಲಿ ಅಲರ್ಟ್ ಆಗುತ್ತೆ. ದೋಸ್ ಆರ್ ದ ಇನ್ಪುಟ್ ಇವೆಂಟ್ ಕ್ಲಾಸ್, right? Next one is item event. Generated when a checkbox or list item. For example, ಇಂಥದ್ರಲ್ಲೆಲ್ಲ ನೀವು ಚೆಕ್ ಬಾಕ್ಸಸ್ ಅಂತದೆಲ್ಲ ನೋಡ್ತಾ ಇರಬಹುದು. ಚೆಕ್ ಬಾಕ್ಸಸ್ ಯೂಸ್ ಮಾಡಿದ್ರೆ ಅದರಲ್ಲಿ ಜನರೇಟ್ ಆಗ್ತಾ ಇರಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಡ್ರಾಪ್ ಡೌನ್ ಅಂತದೆಲ್ಲ ಉಂಟು, ರೈಟ್? ದೀಸ್ ಆರ್ ದ ಡ್ರಾಪ್ ಡೌನ್ಸ್, ರೈಟ್? ಸೊ ಈ ರೀತಿಯ ಈವೆಂಟ್ಸ್ನೆಲ್ಲ ನಾವು ಐಟಮ್ ಈವೆಂಟ್ಸ್ ಅಂತ ಹೇಳ್ತೀವಿ. ಜನರೇಟೆಡ್ ವೆನ್ ಎ ಚೆಕ್ ಬಾಕ್ಸ್ ಆರ್ ಲಿಸ್ಟ್ ಐಟಮ್ ಇಸ್ ಕ್ಲಿಕ್ಡ್.
ನಿಮ್ಮ ಲಿಸ್ಟ್ ಐಟಮ್ನ ಕ್ಲಿಕ್ ಮಾಡುವಾಗ ಜನರೇಟ್ ಆಗುತ್ತೆ. ಓಕೆ, ಇಲ್ಲಿಲ್ಲ, ನಾವು ಜಸ್ಟ್ ನೋಡ್ತಾ ಇದ್ದೀವಿ. ಇಸ್ ದೇರ್? ನೋ. ಬಟ್ ವಿ ಆರ್ ಫೆಮಿಲಿಯರ್ ವಿತ್ ಚೆಕ್ ಬಾಕ್ಸ್, ರೈಟ್? ಸೊ ಚೆಕ್ ಬಾಕ್ಸ್ ರೇಡಿಯೋ ಬಟನ್ ಬಗ್ಗೆ ನಮಗೆ ಆಲ್ರೆಡಿ ಐಡಿಯಾ ಉಂಟು. ನಿಮ್ಮ ಚೆಕ್ ಬಾಕ್ಸ್ ಅಥವಾ ಲಿಸ್ಟ್ ಐಟಮ್ ಅಂತ ಹೇಳ್ತಾ ಇದೀವಿ. ಲಿಸ್ಟ್ ಐಟಮ್ನ ಕ್ಲಿಕ್ ಮಾಡುವಾಗ ಜನರೇಟ್ ಆಗುವ ಈವೆಂಟ್ ಯಾವುದು? ಐಟಮ್ ಈವೆಂಟ್. ಓಕೆ, ಸ್ಕ್ರೋಲ್ ಬಾರ್ನ ಮಾಡುವಾಗ ಜನರೇಟ್ ಆಗುವ ಈವೆಂಟ್ ಅಡ್ಜಸ್ಟ್ಮೆಂಟ್ ಈವೆಂಟ್, ರೈಟ್? ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಲ್ಸೋ ಅಕರ್ಸ್ ವೆನ್ ಎ ಚಾಯ್ಸ್ ಸೆಲೆಕ್ಷನ್ ಇಸ್ ಮೇಡ್ ಆನ್ ಚೆಕಬಲ್ ಮೆನು ಐಟಮ್. ನಿಮ್ಮ ಹತ್ರ ಚೆಕಬಲ್ ಮೆನು ಐಟಮ್ ಇದ್ರೆ ಆವಾಗ ನೀವು ಏನೇ ಒಂದು ಸೆಲೆಕ್ಷನ್ ಮಾಡ್ತಾ ಇದ್ರೆ, ಇಲ್ಲಿ ಚೆಕಬಲ್ ಮೆನು ಐಟಮ್ ಕಾಣಿಸ್ತಾ ಇಲ್ಲ ನಮಗೆ. ನೀವೆಲ್ಲ ಇದೆಲ್ಲ ನಿಮ್ಮ VB.NET ನಲ್ಲಿ ಮಾಡಿರ್ತೀರ, ನೆಕ್ಸ್ಟ್ ಚಾಪ್ಟರ್ ನಲ್ಲಿ ಇದನ್ನು ಕಲಿತೀರಾ. ಓಕೆ, ಮೆನು ಐಟಮ್ ಇಸ್ ಸೆಲೆಕ್ಟೆಡ್ ಆರ್ ಡಿಸೆಲೆಕ್ಟೆಡ್. ನಿಮ್ಮ ಚೆಕಬಲ್ ಮೆನು ಐಟಮ್ ನ ಸೆಲೆಕ್ಟ್ ಮಾಡಬಹುದು, ಡಿಸೆಲೆಕ್ಟ್ ಮಾಡಬಹುದು. ಇಟ್ ಇಸ್ ಜಸ್ಟ್ ಬೆಸ್ಟ್ ಎಕ್ಸಾಂಪಲ್ ಆಸ್ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್. ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಮಾಡುವಾಗ ಏನಾಗುತ್ತೆ? ಒಂದು ಸಲ ಪ್ರೆಸ್ ಮಾಡುವಾಗ ಸೆಲೆಕ್ಟ್, ಇನ್ನೊಂದು ಸಲ ಪ್ರೆಸ್ ಮಾಡುವಾಗ ಡಿಸೆಲೆಕ್ಟ್. ಅದೇ ಚೆಕಬಲ್ ಮೆನು ಐಟಮ್ ನಲ್ಲಿ ಕ್ಲಿಕ್ ಮಾಡುವಾಗ ಒಮ್ಮೆ ಸೆಲೆಕ್ಟ್, ಮತ್ತೊಮ್ಮೆ ಕ್ಲಿಕ್ ಮಾಡುವಾಗ ಡಿಸೆಲೆಕ್ಟ್. ಈ ರೀತಿಯಲ್ಲಿ ಜನರೇಟ್ ಆಗುತ್ತೆ. ಆ ಜನರೇಟ್ ಆಗ್ತಾ ಇರುವ ಈವೆಂಟ್ ನಾವಿಲ್ಲಿ ಐಟಮ್ ಈವೆಂಟ್ ಅಂತ ಹೇಳ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಸ್ ಕೀ ಈವೆಂಟ್. ಇಲ್ಲಿ ಕೀ ಈವೆಂಟ್ ಅಂತ ಹೇಳ್ತಾ ಇದ್ವಿ. ಜನರೇಟೆಡ್ ವೆನ್ ಇನ್ಪುಟ್ ಇಸ್ ರಿಸೀವ್ಡ್ ಫ್ರಮ್ ದ ಕೀಬೋರ್ಡ್. ಸೊ ಕೀಬೋರ್ಡ್ ಇಂದ ಇನ್ಪುಟ್ ರಿಸೀವ್ ಆಗುವಾಗ ಏನಾಗುತ್ತೆ? ಕೀ ಈವೆಂಟ್ಸ್ ಎಲ್ಲ ಜನರೇಟ್ ಆಗುತ್ತೆ. ಓಕೆ, ಮೌಸ್ ಈವೆಂಟ್ ಜನರೇಟೆಡ್ ವೆನ್ ದ ಮೌಸ್ ಇಸ್ ಡ್ರ್ಯಾಗ್ಡ್, ಮೂವ್ಡ್, ಕ್ಲಿಕ್ಡ್, ಪ್ರೆಸ್ಡ್ ಆರ್ ರಿಲೀಸ್ಡ್. ನಿಮ್ಮ ಕೀ ಈವೆಂಟ್ ಅಂತ ಹೇಳಿದ್ರೆ ಕೀಬೋರ್ಡ್ ಪ್ರೆಸ್ ಮಾಡುವಾಗ ಎಲ್ಲ ರಿಸೀವ್ ಆಗುತ್ತೆ. ಮೌಸ್ ಇವೆಂಟ್ ಅಂತ ಹೇಳಿದ್ರೆ ಮೌಸ್ ಮೂವ್ ಮಾಡುವಾಗ, ಡ್ರ್ಯಾಗ್ ಮಾಡುವಾಗ, ಕ್ಲಿಕ್ ಮಾಡುವಾಗ, ಪ್ರೆಸ್ ಮಾಡುವಾಗ, ರಿಲೀಸ್ ಮಾಡುವಾಗ ಜನರೇಟ್ ಆಗುವ ಎಲ್ಲ ಇವೆಂಟ್ಸ್ ನಾವೇನಂತ ಹೇಳ್ತೀವಿ? ಮೌಸ್ ಇವೆಂಟ್ ಅಂತ ಹೇಳ್ತೀವಿ. ಮೌಸ್ ವೀಲ್ ಇವೆಂಟ್ ಅಂತ ಹೇಳ್ತಾ ಇದ್ದಾರೆ. ಜನರೇಟೆಡ್ ವೆನ್ ದ ಮೌಸ್ ವೀಲ್ ಈಸ್ ಮೂವ್ಡ್. ಸೊ ಆಲ್ರೆಡಿ ಈಗ ಎಲ್ಲ ಮೌಸ್ ಚೇಂಜಸ್ ಆಯಿತು. ಮೂವ್ಮೆಂಟ್ ಆಗ್ತಿರುವಾಗ ಏನೇ ಒಂದು ಜನರೇಟ್ ಮಾಡಬೇಕು ಅಂತ ಅನ್ಕೊಳ್ಳಿ. ಓಕೆ, ಆವಾಗ ಏನಾಗುತ್ತೆ? ಮೌಸ್ ವೀಲ್ ಈವೆಂಟ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟೆಕ್ಸ್ಟ್ ಈವೆಂಟ್ ಅಂತ ಹೇಳ್ತಾ ಇದ್ದಾರೆ. ಜನರೇಟ್ಸ್ ವೆನ್ ದ ವ್ಯಾಲ್ಯೂ ಆಫ್ ಟೆಕ್ಸ್ಟ್ ಏರಿಯಾ ಆರ್ ಟೆಕ್ಸ್ಟ್ ಫೀಲ್ಡ್ ಇಸ್ ಚೇಂಜ್ಡ್. ಸೊ ನಿಮ್ಮ ಟೆಕ್ಸ್ಟ್ ಏರಿಯಾದಲ್ಲಿ ಇರುವ ವ್ಯಾಲ್ಯೂ ಆಗಿರ್ಬೋದು ಅಥವಾ ಟೆಕ್ಸ್ಟ್ ಫೀಲ್ಡ್ ನಲ್ಲಿ ಇರುವ ವ್ಯಾಲ್ಯೂ ಚೇಂಜ್ ಮಾಡಿದ್ರೆ ಆವಾಗ ಜನರೇಟ್ ಆಗುವ ವ್ಯಾಲ್ಯೂ ಈವೆಂಟ್ ಯಾವುದು ಅಂತ ಹೇಳ್ತಾ ಇದ್ದಾರೆ? ಇಲ್ಲಿ ಟೆಕ್ಸ್ಟ್ ಈವೆಂಟ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್ ಇಸ್ ವಿಂಡೋ ಈವೆಂಟ್. ಜನರೇಟ್ ವೆನ್ ಎ ವಿಂಡೋ ಇಸ್ ಆಕ್ಟಿವೇಟೆಡ್, ಕ್ಲೋಸ್ಡ್ ಆರ್ ಡಿಆಕ್ಟಿವೇಟೆಡ್ ಆರ್ ಡಿ-ಐಕಾನಿಫೈಡ್, ಐಕಾನಿಫೈಡ್, ಓಪನ್ ಆರ್ ಕ್ವಿಟ್. ಸೊ ಫಾರ್ ಎಕ್ಸಾಂಪಲ್ ಇದೆಲ್ಲ ವಿಂಡೋ ಈವೆಂಟ್ ಆಗಿರುತ್ತೆ. ನಾನು ಕ್ಲೋಸ್ ಮಾಡೋದು, ಮಿನಿಮೈಸ್ ಮಾಡೋದು, ಓಪನ್ ಮಾಡೋದು, ರೈಟ್? ಆಲ್ ದೀಸ್ ಆರ್ ದ ವಿಂಡೋ ಈವೆಂಟ್. These are activated or closed, deactivated, de-iconified. ನಿಮ್ಮ de-iconified ಮಾಡ್ಬೋದು, ಐಕಾನಿಫೈಡ್ ಮಾಡ್ಬೋದು, ಓಪನ್ ಮಾಡ್ಬೋದು, ಕ್ವಿಟ್ ಮಾಡ್ಬೋದು. ಸೊ ಇಂಥದ್ನೆಲ್ಲ ನಾವು ವಿಂಡೋ ಈವೆಂಟ್ ಅಂತ ಹೇಳ್ತೀವಿ. ಸೊ these are the commonly used event classes in java.awt.event. Hope you understand this concept. In this event class, event listeners, event source, events, delegation event model. ಡೆಲಿಗೇಷನ್ ಇವೆಂಟ್ ಮಾಡಲ್ ಇಲ್ಲಿಂದ ಸ್ಟಾರ್ಟ್ ಆಗಿ ಈವೆಂಟ್, ಈವೆಂಟ್ ಸೋರ್ಸ್, ಈವೆಂಟ್ ಲಿಸನರ್ಸ್ ತನಕ ಇರುತ್ತೆ. 5 ಮಾರ್ಕ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಂಡ್ ನಿಮ್ಮ ಲಿಸನರ್ಸ್ ಆಸ್ ವೆಲ್ ಆಸ್ ಈವೆಂಟ್ 2 ಮಾರ್ಕ್ಸ್ ನಲ್ಲಿ ಕ್ವಶನ್ಸ್ ಕೇಳ್ತಾರೆ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ಮತ್ತೆ ಮೆಥಡ್ಸ್ ಇಲ್ಲಿ ಬರ್ತಾ ಉಂಟು, ಅದನ್ನ ನೆಕ್ಸ್ಟ್ ಬರುವ ಟಾಪಿಕ್ಸ್ ನಲ್ಲಿ ನಾವು ನೋಡ್ತೀವಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಅಂಡ್ ಇದನ್ನ ಕೇಳುವ ಸಾಧ್ಯತೆ ಉಂಟು 5 ಮಾರ್ಕ್ಸ್ಗೆ. ಈವೆಂಟ್ ಕ್ಲಾಸಸ್, ಯಾವುದೆಲ್ಲ ಈವೆಂಟ್ ಕ್ಲಾಸ್ಗಳು ಉಂಟು ಅನ್ನೋದನ್ನ ನಾವು ಇಲ್ಲಿ ಸ್ಪೆಸಿಫೈ ಮಾಡಿದೀವಿ. ಇದನ್ನು ಕೇಳುವ ಸಾಧ್ಯತೆ ಉಂಟು 5 ಮಾರ್ಕ್ಸ್ ಆರ್ 2 ಮಾರ್ಕ್ಸ್. ಆರ್ ರೈಟ್ ಎನಿ 2 ಈವೆಂಟ್ ಕ್ಲಾಸಸ್ ಅಂತ ಕೇಳ್ತಾರೆ. ಇದನ್ನು ಕೇಳುವ ಸಾಧ್ಯತೆ ಉಂಟು. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.